Holy Spirit,
without Holy Spirit. ಪವಿತ್ರಾತ್ಮ ಇಲ್ಲದೆ ಆರಾಧನೆ ಮಾಡಲಿಕ್ಕೆ ಅಸಾಧ್ಯ. ಪವಿತ್ರಾತ್ಮ ಇಲ್ಲದೆ ಮಾತಾಡುವುದು ಅಸಾಧ್ಯ. लेकिन उसकी आत्मा के द्वारा हम चलाए जा रहे हैं, उसकी आत्मा के द्वारा। आज हम जिंदा हैं, यहाँ पर खड़े उसकी आत्मा के द्वारा। ಆತನಾತ್ಮವಿದೆ, ಆತನಾತ್ಮವಿದೆ. ನಮ್ಮ ಬಲದಿಂದಲ್ಲ, ನಮ್ಮ ಪರಾಕ್ರಮದಿಂದಲ್ಲ, ನಮ್ಮ ಶಕ್ತಿಯಿಂದಲ್ಲ, ಆತನಾತ್ಮವಿದೆ, ಆತನಾತ್ಮವಿದೆ, ಆತನಾತ್ಮವಿದೆ. ನಾವು ಸುರಕ್ಷಿತವಾಗಿದ್ದೇವೆ. ನಮ್ಮ ಬಲದಿಂದಲ್ಲ, ನಾವು ಪರಾಕ್ರಮದಿಂದಲ್ಲ, ನಮ್ಮ ದೇವರು ನಮ್ಮ ಆತ್ಮವಿದೆ.
तेरी स्तोत्र मेरे राजा। परमेश्वर हम तो बलहीन हैं, हमारे अंदर बल नहीं है मेरे राजा परमेश्वर, लेकिन तू हमारा बल है मेरे राजा परमेश्वर प्रभु। तू हमारी ताकत है इस दुनिया में जीने का, तू हमारा सहारा है मेरे राजा परमेश्वर प्रभु। मेरे राजा मेरे कुटुंब का वैद्य तू, मेरे परिवार का वैद्य तू डॉक्टरों से भी बड़ा डॉक्टर है मेरे राजा, तू मेरा फैमिली डॉक्टर है मेरे राजा परमेश्वर। हालेलुया। ओ प्रभु तू एबेनेजर, तू मेरा सहारा परमेश्वर, तू मेरा अब तक का सहारा, तू मेरा एबेनेजर है मेरे राजा परमेश्वर। ये एलोही मुझे देखने वाले, मुझे परखने वाले परमेश्वर, ये एलोही नन्नु खंडे मात्र नीने महाराजा निने नामಕ್ಕೆ ಕೋಟಿ ಕೋಟಿ ಸ್ತೋತ್ರ ರಾಜನೇ। God, praise him in the spirit. ಆತ್ಮದಲ್ಲಿ ಆರಾಧಿಸೋಣ, ಯಾಕಂದ್ರೆ ಶರೀರ ದುರ್ಬಲ, ಶರೀರ ಬಲಹೀನವು, ಶರೀರದಿಂದ ಆತನ ಆರಾಧನೆ ಮಾಡಲಿಕ್ಕೆ ಆಗಲ್ಲ, ಶರೀರದಿಂದ ಆತನಿಗೆ ಹೊಗಳಲು ಆಗಲ್ಲ, ಬಟ್ ಆತ್ಮದಿಂದ ಆತನ ಆರಾಧಿಸೋಣ, ಆತ್ಮದಿಂದ ಆತನ ಆರಾಧಿಸೋಣ, ಯಾಕಂದ್ರೆ ಆತ್ಮ ಯಾವತ್ತಿಗೂ ಹಸಿದಾಗಿರ್ತದೆ, ಆತ್ಮ ಯಾವತ್ತಿಗೂ ದೇವರನ್ನ ಆರಾಧಿಸಲಿಕ್ಕಾಗಿ ಹಸಿದಾಗಿರ್ತದೆ। ಆತ್ಮದಿಂದ ಆರಾಧಿಸೋಣ, ಶರೀರದಿಂದ ಬೇಡ, ಶರೀರದಿಂದ ಬೇಡ, ಈ ಶರೀರ ನಶ್ವತ್ತವು, ಈ ಶರೀರ ಬದಲಕ್ಕೆ ಹೋಗಲ್ಲ, ಆತ್ಮದಿಂದ ಆರಾಧಿಸೋಣ, ಆತ್ಮದಿಂದ ಆರಾಧಿಸೋಣ। ನಿಮ್ಮ ಆತ್ಮದಿಂದ ಮಾತಾಡುತ್ತೇವೆ ದೇವರ ಜೊತೆ। ಎಷ್ಟು ದಿನ ಆಯ್ತು, ಎಷ್ಟು ದಿನ ಆಯ್ತು ನೀವು ದೇವರ ಜೊತೆ ಮಾತಾಡಿಲ್ಲ, ಎಷ್ಟು ದಿನ ಆಯ್ತು ನೀವು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡಿಲ್ಲ, ಎಷ್ಟು ದಿನ ಆಯ್ತು ದೇವರನ್ನು ಕಾಯ್ತಾ ಇದ್ದೇನೆ ದೇವರ ನನ್ನ ಜೊತೆ ಮಗಳೇ, ನನ್ನ ಜೊತೆ ಮಾತಾಡು, ನನ್ನ ಮಗನೇ ನನ್ನ ಜೊತೆ ಮಾತಾಡು, ನನ್ನ ಕಿವಿ ನಾನು ನಿನ್ನ ಕಡೆಯಲ್ಲಿ ಇಟ್ಟಿದ್ದೇನೆ, ನಾ ಕೇಳಿಸ್ತಾ ಇದ್ದೇನೆ, ಮಗನೇ ಮಗಳೇ ಮಾತಾಡು, ಮಾತಾಡು, ನನ್ನ ಜೊತೆ ಮಾತಾಡು, ಮಾತಾಡು, ಮಾತಾಡು। ಅಪ್ಪ ಅಪ್ಪ ನಿನ್ನ ಸ್ವರ ಕೇಳಿಸ್ಲಿಕ್ಕೆ ಅಪ್ಪ ನಾವು ಕಾಯ್ತಾ ಇದ್ದೇವೆ ರಾಜ, ನಿನ್ನ ಬಳಿ ಬಂದಿದ್ದೇವೆ ಸ್ವಾಮಿ, ನಿನ್ನ ಪಾದಕ್ಕೆ ಕೂತ್ಕೊಂಡಿದ್ದೇವೆ ರಾಜ, ನಮ್ಮ ಸ್ವರವನ್ನು ಕೇಳು, ನಮ್ಮ ಸ್ವರವನ್ನು ಕೇಳು। ನಾವು ಎಷ್ಟು ಬಿಸಿ ಆಗ್ಬಿಟ್ಟಿದ್ದೇವೆ, ನಾವು ಎಷ್ಟು ಬಿಸಿ ಆಗಿದ್ದೇವೆ ಅಂತ ದೇವರಿಗೆ ಸ್ವರ ಕೇಳಿದ್ರೆ ನಮಗೆ ಸಮಯ ಇಲ್ಲ। ದೇವರ ಪ್ರತಿ ಕ್ಷಣ ಪ್ರತಿ ನಿಮಿಷ ಮಗನೇ ನನ್ನ ಜೊತೆ ಮಾತಾಡಬೇಕು, ಮಗಳೇ ನನ್ನ ಜೊತೆ ಮಾತಾಡಬೇಕು, ನನ್ನ ಸಮಯ ಕೊಡು, ನನ್ನ ಸಮಯ ಕೊಡು, ನನ್ನ ಜೊತೆ ಮಾತಾಡು, ನನ್ನ ಜೊತೆ ಮಾತಾಡು। ಅಪ್ಪ ನಿನ್ನ ಸ್ವರ ಕೇಳಬೇಕಪ್ಪ, ನಿನ್ನ ಸ್ವರ ಕೇಳಬೇಕಪ್ಪ, ಎಷ್ಟು ಸ್ವರ ನಾವು ಕೇಳಿದ್ದೇವೆ ಪ್ರತಿದಿನ, ಎಷ್ಟು ಸ್ವರವನ್ನು ನಾವು ಕೇಳ್ತೇವೆ, ನಿನ್ನ ಕರೆದು ಏನೂ ಆಗಲ್ಲ, ನಿನ್ನಲ್ಲಿ ಯಾರು ಪ್ರೀತಿ ಮಾಡಲ್ಲ, ಮನುಷ್ಯನ ಸ್ವರ, ಸೈತಾನ ಸ್ವರ, ಬಟ್ ದೇವರ ಮಗನೇ ಮಗಳೇ ನಾನು ನಿನ್ನ ಪ್ರೀತಿ ಮಾಡ್ತೀನಿ, ನನ್ನಿಂದ ಎಲ್ಲವೂ ಸಾಧ್ಯ, ನಾನು ನಿನ್ನ ಜೊತೆ ಇದ್ದೇನೆ, ನೀ ಮಾಡು, ನಾನು ನಿನ್ನ ಜೊತೆ ಇದ್ದೇನೆ, ನಾನು ನಿನ್ನ ದೇವರು, ನಾ ಅಬ್ರಹಾಮನ ದೇವರು, ನಾ ಇಸಾಕನ ದೇವರು, ನಾ ಯಾಕೋಬನ ದೇವರು, ನಾನು ನಿನ್ನ ದೇವರು ಅಂತ ಆತನಿಂದ ಎಲ್ಲವೂ ಸಾಧ್ಯ, ಎಲ್ಲವೂ ಸಾಧ್ಯ। ನಮ್ಮ ಜನರ ಧ್ವನಿ ನಮ್ಮ ಬೇಡ, ಜನರ ಸ್ವರ ನಮಗೆ ಬೇಡ, ನಮ್ಮ ಕಿವಿಗೆ ಬರುವಂತ ಒಂದೇ ಒಂದು ಕೇಳಿಸುವಂತ ಒಂದೇ ಒಂದು ಸ್ವರ ನಮ್ಮ ದೇವರ ಸ್ವರ, ನಮ್ಮ ಯೇಸುವಿನ ಸ್ವರ। No negative words, no negative words in the name of Jesus. ನಕಾರಾತ್ಮಕ ಧ್ವನಿ, ನಕಾರಾತ್ಮಕ ಮಾತುಗಳು, ನಕಾರಾತ್ಮಕ ಮಾತುಗಳು ನಿನ್ನಿಂದ ಆಗಲ್ಲ, ನಿನ್ನಿಂದ ಆಗಲ್ಲ ಎಲ್ಲ ಮಾತುಗಳು ಯೇಸುವಿನ ನಾಮದಲ್ಲಿ I break it in the name of Jesus. I break it, I cancel it in the name of Lord. Yes, in His presence, ಆತನ ಸೈದಾಟದ ಎಲ್ಲವೂ ಸಾಧ್ಯ, ಎಲ್ಲವೂ ಸಾಧ್ಯ। God, Holy Spirit, ದೇವರ ಆತ್ಮ ನಿಮ್ಮ ಜೊತೆ ಮಾತಾಡಬೇಕು, in His presence, ದೇವರ ಆತ್ಮ ನಿಮ್ಮ ಜೊತೆ
ನಿನ್ನ ಹಾಗೆ ಯಾರೂ ಇಲ್ಲಪ್ಪ ದೇವರೇ ಕರ್ತನೆ. ನಿನ್ನ ಹಾಗೆ ಪ್ರೀತಿ ಮಾಡೋರು ಒಬ್ಬರು ಇಲ್ಲ ದೇವರೇ ಕರ್ತನೆ. ಲೋಕವೆಲ್ಲ ಹುಡುಕಿ ಬಂದರು ದೇವರೇ ಕರ್ತನೆ. ನಿನ್ನ ಹಾಗೆ ಪ್ರೀತಿ ಮಾಡುವವರು ಒಬ್ಬರೂ ಇಲ್ಲ ದೇವರೇ, ಒಬ್ಬರೂ ಇಲ್ಲ ತಂದೆಯ ದೇವರೇ ಕರ್ತನೆ. ಅಪ್ಪ ಈ ಸಮಯದಲ್ಲಿ ದೇವರೇ ಕರ್ತನೆ, ಅಪ್ಪ ಈ ಮತ್ತೊಂದು ಆವರ್ತಿಯ ಥರ್ಸ್ಡೇ ಒಂದು ಗುರುವಾರ ಒಂದು ಆರಾಧನೆಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ ತಂದೆ ಮಗ ಪರಿಶುದ್ಧಾತ್ಮನ ನಾಮದಲ್ಲಿ ನೀ ಕೋಟಿ ಕೋಟಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲರ ಕೊನೆಯದಾಗಿ ನಡು ಕೇಳುವ ಕೇಳುತ್ತಾರೆ, ನಮ್ಮೆರಡು ಕೇಳುವ ಕೊನೆಯದಾಗಿ ಸಮಯದಲ್ಲಿ ಪವಿತ್ರ ಆತ್ಮ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲು ಅವಕಾಶ ಕೊಡೋಣ. ಪವಿತ್ರ ಆತ್ಮ ಇಲ್ಲದೆ ನಾವೇನೂ ಇಲ್ಲ ರಾಜ. ನಿನ್ನನ್ನು ಬಿಟ್ಟು ನಾವೇನು ಮಾಡಕ್ಕಾಗಲ್ಲ ದೇವರ ಕರ್ತನೆ. ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ಬಂದದಕ್ಕಾಗಿ ನನಗೆ ಕೋಟಿ ಕೋಟಿ ಸ್ತೋತ್ರ. ಪವಿತ್ರ ಆತ್ಮನೇ, ಕಳೆದ ಎಷ್ಟೋ ದಿನಗಳಲ್ಲಿ ನಿನ್ನ ಬಗ್ಗೆ ನಾವು ಕಲಿತಾ ಇದ್ದೇವೆ, ನಿನ್ನ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ, ನಿನ್ನ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೇವೆ ದೇವರೇ. ಇನ್ನೂ ಹೆಚ್ಚಾಗಿ ಇವತ್ತು ನಮ್ಮನ್ನ ನಿನ್ನ ವಾಕ್ಯದ ಅಡಿಪಾಯದಲ್ಲಿ, ನಿನ್ನ ವಾಕ್ಯದ ಒಂದು ಆಳದಲ್ಲಿ ನಮ್ಮನ್ನು ಒಯ್ಯಪ್ಪ ದೇವರೇ ಕರ್ತನೆ.
ಎವ್ರಿಬಡಿ, ಪ್ರತಿಯೊಬ್ಬರು ಇಲ್ಲಿ ಬಂದಿರುವಂತ ಎಲ್ಲ ಜನರ ಮೇಲೆ ನಾವು ಆವರಿಸಿಕೊಂಡಿರಬೇಕಾಗ್ತಾನೆ. ಇವರ ಬಂದ ರೀತಿಯಲ್ಲಿ ಹೋಗ್ಬಾರ್ದು ಬಂದಿರಬೇಕಾದ್ರೆ ನಿನ್ನ ವಾಕ್ಯವನ್ನು ದೇವರ ಪಡೆದುಕೊಂಡು ನಿನ್ನ ವಾಕ್ಯದಲ್ಲಿ ನೆಲೆಗೊಂಡು ನಿನ್ನ ವಾಕ್ಯದಲ್ಲಿ ಅವರು ಫಲ ಕೊಡುವುದು ಸಹಾಯ ಮಾಡಿದ್ದೇವೆ. ಎಲ್ಲ ಘನ ಮಾನ ಮಹಿಮೆ ಸ್ತೋತ್ರ ಪ್ರಭಾವಗಳನ್ನು ನಿರೂಪಣೆ ಸಲ್ಲಿಸ್ತಾರೆ. ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆ. ಆಮೆನ್, ಆಮೆನ್, ಆಮೆನ್. Hallelujah. Hallelujah. ತಂದೆ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಪ್ರಕಾಶ ಪಾಪ Hallelujah. ಓಕೆ, ಕಳೆದ ದಿನಗಳಿಂದ ನಾವು ಪವಿತ್ರ ಆತ್ಮಗಳನ್ನು ಕಲಿತಾ ಇದ್ದೇವೆ. ಪವಿತ್ರಾತ್ಮನು ಎಂಥವನಾಗಿದ್ದಾನೆ, ಪವಿತ್ರಾತ್ಮನು ಏನಾಗಿದ್ದಾನೆ ಎಂಬುದನ್ನು ಕಲ್ತ್ವಿ. ಈಗ ನಾವು ಪವಿತ್ರಾತ್ಮನ ವರಗಳ ಬಗ್ಗೆ ನೋಡ್ತಾ ಇದ್ದೇವೆ. ಆಮೇಲೆ ಎದ್ರ ಬಗ್ಗೆ ನೋಡ್ತಾ ಇದ್ದೇವೆ? ಪವಿತ್ರಾತ್ಮನ 9 ವರಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ. Hallelujah. Hallelujah. ಎಲ್ಲ ಸಂತೋಷವಾಗಿದ್ದೀರಿ? ಎಲ್ಲ ಸಂತೋಷವಾಗಿದ್ದೀರಿ? ಎಸ್. Hallelujah. Hallelujah. ನೀವು ದುಃಖದಲ್ಲಿದ್ದರೂ ಕೂಡ, ನೀವು ಕಣ್ಣಲ್ಲಿದ್ದರೂ ಕೂಡ, ನೀವು ಚಿಂತೆಯಲ್ಲಿದ್ದರೂ ಕೂಡ, ನೀವು ವೇದನೆಯಿದ್ದರೂ ಕೂಡ, ನಿಮ್ಮ ಜೀವಿತಗಳು ಏನಪ್ಪಾ ಅಂದ್ರೆ, ಹೌದಪ್ಪ ನನ್ನ ಜೀವಿತ ಯಾರಿಂದಲೂ ಕೂಡ ಉದ್ಧಾರ ಆಗಲಿಕ್ಕೆ ಸಾಧ್ಯವಿಲ್ಲದರೂ ಕೂಡ ಇವತ್ತು ನಿಮ್ಮನ್ನು ನೀವು ಪವಿತ್ರಾತ್ಮನ ಕೈಯಲ್ಲಿ ಒಪ್ಪಿಸಿಕೊಳ್ಳ್ರಿ. ಆ ಪವಿತ್ರಾತ್ಮನು ಎಲ್ಲವನ್ನ ನೋಡಿಕೊಳ್ಳುವಂತ ದೇವರಾಗಿದ್ದಾನೆ. Hallelujah. ಪವಿತ್ರಾತ್ಮ ಕೆಲಸ ನಮಗೆ ಸಹಾಯ ಮಾಡೋದಾಗಿದೆ. ಆಮೇಲೆ Hallelujah. ಯೇಸು ಸ್ವಾಮಿ ಹೇಳ್ದ, ನಾನು ಹೋಗ್ತೇನೆ, ನಾನು ಹೋದ್ಮೇಲೆ ನಿಮಗೋಸ್ಕರ ಒಬ್ಬ ಸಹಾಯಕನನ್ನು ಕಳಿಸ್ತೇನೆ. ಆ ಸಹಾಯಕ ಬಂದು ನಿಮ್ ಬಳಿಯಲ್ಲಿ ಬಂದು ಆತನ ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ. ಆತ ನಿಮಗೆ ಸಹಾಯ ಮಾಡ್ತಾನೆ, ಆತ ನಿಮಗೆ ಬಲ ಕೊಡ್ತಾನೆ. ಆತ ನಿಮ್ಮ ಜೀವಿತದಲ್ಲಿ ಏನಪ್ಪಾ ಅಂದ್ರೆ ಆತನ ಅಸಾಧ್ಯವಾದನ್ನ ಆತನ ಮಾಡುವನಾಗಿದ್ದಾನೆ. Hallelujah. Hallelujah. ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ನೋಡ್ತೀನಪ್ಪ ಅಂದ್ರೆ ಪವಿತ್ರಾತ್ಮನ 9 ವರಗಳ ಬಗ್ಗೆ. ಎಷ್ಟು ವರಗಳು ಮುಗಿದೋ ಈಗ? ಇವು ಯಾವ್ಯಾವ? ಜ್ಞಾನವಾಕ್ಯ, ವಿದ್ಯಾವಾಕ್ಯ, ನಂಬಿಕೆ ವರ, ಸ್ವಸ್ಥತೆ ವರ, ಅದ್ಭುತ ವರ, ಪ್ರವಾದನೆ ವರ ಮತ್ತು ವಿವೇಚನದ ಆತ್ಮದ ವರ. Hallelujah. Word of wisdom, word of knowledge, gift of faith, gift of healing, gift of miracle, gift of prophecy, gift of interpreting tongues. Hallelujah. ಎಷ್ಟು ಮುಗಿದವ? 7 ಮುಗಿದವ. ಆಮೇಲೆ ಈ 7ರಲ್ಲಿ ಆಮೇಲೆ ನಾವು ಅನೇಕ ಸಂಗತಿಗಳು ಕಲ್ತೀವಿ, ಅನೇಕ ವಿಷಯಗಳು ಕಲ್ತೀವಿ. ಈ 7 ವರಗಳ ಬಗ್ಗೆ ನಾವು ಕಳೆದ ದಿನಗಳಿಂದ ನೋಡ್ತಾ ಇದ್ದೇವೆ. Hallelujah. ಎದ್ರ ಬಗ್ಗೆ ನೋಡ್ತಾ ಇದ್ದೇವೆ? ಈ 7 ವರಗಳ ಬಗ್ಗೆ ನಾವು ಕಳೆದ ದಿನಗಳಿಂದ ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು ಮುಂದಿನ ವರಕ್ಕೆ ನಾವು ಹೋಗೋಣ. Hallelujah. ಮುಂದಿನ ವರ ಯಾವುದಂದ್ರೆ 1 ಕೊರಿಂಥ 12ನೇ ಅಧ್ಯಾಯ 10ನೇ ವಚನ. ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾತ್ಮಗಳನ್ನು ಯೋಚಿಸುವ ವರವು,
ಒಬ್ಬನಿಗೆ ಹಾ. ವಿವಿಧ ವಾಣಿಗಳನ್ನಾಡುವ ವರವು. ಯಾವ ವರ? ಯಾವ ವರ? ವಿವಿಧ ವಾಣಿಗಳನ್ನ ಆಡುವ ವರ. ಆಮೇಲೆ ಅಲ್ಲವ್ಯ ಈ ವರ ನಾವು ಹೇಳ್ತೇನಪ್ಪ ಅಂದ್ರೆ ಇಂಗ್ಲಿಷ್ ನಲ್ಲಿ ಟಂಗ್ಸ್ ಎನ್ನುವುದು ಹೇಳ್ತೇವೆ. ಏನ್ ಹೇಳ್ತೇವೆ ನಾವು? ಟಂಗ್ಸ್. ಆಮೇಲೆ ಅಲ್ಲವ್ಯ ನಾವು ನೋಡ್ತೇನಪ್ಪ ಅಂದ್ರೆ ವಿವಿಧ ವಾಣಿಗಳನ್ನ ಆಡುವ ವರ. ಆಮೇಲೆ ಅಲ್ಲವ್ಯ ಈ ಪವಿತ್ರಾತ್ಮನ 9 ವರಗಳು ದೇವರು ನಮಗೆ ಕೊಟ್ಟಿರುವಂತದ್ದು ಉದ್ದೇಶ ಒಂದೇ ಏನಪ್ಪಾ ಅಂದ್ರೆ ಇದೆಲ್ಲ ಸಭೆಗೋಸ್ಕರವಾಗಿ ಮತ್ತು ಇತರರ ಪ್ರಯೋಜನಕ್ಕಾಗಿ ಈ ವರ ನಮಗೆ ಕೊಡಲ್ಪಟ್ಟಿದೆ. ಆಮೇಲೆ ಅಲ್ಲವ್ಯ ನಾವು ಹೋದ್ವಾರ ನೋಡ್ತೇವೆ ಅಂದ್ರೆ ವಿವೇಚನ ಆತ್ಮನ ವರ. ಯಾವ ಓದುವ ನಾವು? ವಿವೇಚನ ಆತ್ಮನ ವರ. ಆಮೇಲೆ ಈ ಲೋಕದಲ್ಲಿ ನಮ್ಮನ್ನ ಬಹಳ ಜನ ಇದ್ದಾರೆ ಮೋಸಗೊಳಿಸೋರು. ಈ ಲೋಕದಲ್ಲಿ ನಮಗೆ ಬಹಳ ಜನ ಇದ್ದಾರೆ ಏನಪ್ಪಾ ಅಂದ್ರೆ ನಮ್ಮ ಒಂದು ದಿಕ್ಕು ತಪ್ಪಿಸೋರು. ಇಂಥ ಸಮಯದಲ್ಲಿ ನಮ್ಮ ಒಳಗಡೆ ವಿವೇಚನ ಆತ್ಮ ವರ ಇತ್ತಂದ್ರೆ ನಿನ್ನ ಎದುರು ಯಾರಿದ್ದಾರೆ, ನಿನ್ನ ಆಜು ಯಾರಿದ್ದಾರೆ, ನಿನ್ನ ಬಾಜು ಯಾರಿದ್ದಾರೆ, ನಿನ್ನ ಹಿಂದೆ ಯಾರಿದ್ದಾರೆ, ಅವರು ನೀನು ಬಹಳ ಈಜಿಯಾಗಿ ತಿಳಿದುಕೊಳ್ಳುವನಾಗಿದೆ. ಯಾಕಂದ್ರೆ ನಿನ್ನ ಒಳಗಡೆ ಪವಿತ್ರಾತ್ಮನ ಆ ವಿವೇಚನ ವರ ನಿನ್ನ ಒಳಗಡೆ ಇರುವುದರಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನೋಡಿ ಮತ್ತಾಯ ಬರೆಸುವಾಗ 9ನೇ ಅಧ್ಯಾಯ ನಾವು ನೋಡ್ತೀವಿ. ಅಲ್ಲಿ ಒಬ್ಬ ಪಾರ್ಶ್ವ ರೋಗಿಯನ್ನ 4 ಜನ ಹಿಡ್ಕೊಂಡು ತರ್ತಾರ. ಆಮೇಲೆ ಎಲ್ಲಿ ತರ್ತಾರ? ಯೇಸು ಸ್ವಾಮಿ ಅಂತ ತರ್ತಾರ. ಯೇಸು ಸ್ವಾಮಿ ತರುವಾಗ ಅವರು ಕಿಟಕಿಯಾಗ ನೋಡ್ತಾರ, ಬಾಗಿಲ ನೋಡ್ತಾರ, ಎಲ್ಲಾ ಕಡೆ ನೋಡ್ತಾರ. ಎಲ್ಲಾ ಕಡೆ ಫುಲ್ ಪ್ಯಾಕ್ ಆಗಿರ್ತಾರೆ. ಆಮೇಲೆ ಫುಲ್ ಪ್ಯಾಕ್ ಆಗಿರುವಾಗ ಇವಾಗ ಏನ್ ಮಾಡ್ಬೇಕು ಅನ್ನೋದು ಆಲೋಚನೆ ಮಾಡ್ತಿರುವಾಗ ಅವರು ಮ್ಯಾಟ್ ಟಾಪ್ ಒಂದು ಛತ್ ಮೇಲೆ ಹತ್ತಾರ. ಹತ್ತುವಾಗ ಅಲ್ಲಿ ಒಂದು ಹಂಚನ್ನು ತೆಗೆದು ಆ ಮನುಷ್ಯನನ್ನ ಇಳಿ ಬಿಡ್ತಾರ. ಆಮೇಲೆ ಏನ್ ಮಾಡ್ತಾರ? ಆ ಮನುಷ್ಯನನ್ನ ಕೆಳಗೆ ಇಳಿ ಬಿಡ್ತಾರ. ಇಳಿ ಬಿಟ್ಟ ಮೇಲೆ ಯೇಸು ಸ್ವಾಮಿ ಹೇಳ್ತಾನೆ, ಅವರ ನಂಬಿಕೆಯನ್ನು ನೋಡಿ ಈ ಪಾರ್ಶ್ವ ರೋಗಿಯನ್ನ ದೇವರು ಗುಣಪಡಿಸ್ತಾರೆ. ಹಲ್ಲೆಲೂಯಾ. ಯಾರ ನಂಬಿಕೆ ನೋಡಿ? ಆ 4 ಜನ ನಂಬಿಕೆ ನೋಡಿ ದೇವರು ಪಾರ್ಶ್ವ ರೋಗಿಯನ್ನು ಗುಣಪಡಿಸ್ತಾನ. ಇದೇ ರೀತಿಯಾಗಿರುವಾಗ ಏನಪ್ಪಾ ಅಂದ್ರೆ ಅಲ್ಲಿರುವಂತ ಶಾಸ್ತ್ರಿಗಳು, ಅಲ್ಲಿರುವಂತ ಪರಿಸಾಯರು, ಅಲ್ಲಿರುವಂತ ಅನ್ಯ ಜನರು, ಅಲ್ಲಿರುವಂತ ಎಲ್ಲಾ ಜನರು ಯೇಸು ಸ್ವಾಮಿ ಮೇಲೆ ಒಂದು ದೂಷಣೆ ಹಾಕ್ತಾರೆ. ಏನಾಗ್ತಾರೆ? ಯೇಸು ಸ್ವಾಮಿ ಮೇಲೆ ದೂಷಣೆ ಹಾಕ್ತಾರೆ. ಯಾಕೆ ಹಾಕ್ತಾರ? ಆಮೇಲೆ ಏನಂತ ಹಾಕ್ತಾರ? ಈತ ಸಬ್ಬತ್ ದಿನ ಕೂಡ ಈತ ಏನಪ್ಪಾ ಅಂದ್ರೆ ವಾಸಿ ಮಾಡ್ತಾರಲ್ಲ, ಅವ್ರು ತಮ್ಮ ಅನ್ಕೊಂಡ್ರು. ಬಟ್ ತಮ್ಮ ಅನ್ಕೊಂಡಿದ್ದನ್ನ ಯೇಸು ಸ್ವಾಮಿ ಗೊತ್ತಾಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ವರ? ವಿವೇಚನದ ಆತ್ಮ ವರ ಇದ್ರೆ ನಮ್ಮನ್ನು ಯಾರು ಕೂಡ ಮೋಸ ಮಾಡ್ಲಿಕ್ಕೆ ಆಗಲ್ಲ. ಇವತ್ತು ಅನೇಕ ವಿಶ್ವಾಸಿಗಳಿದ್ದಾರೆ, ಅನೇಕ ಜನ ಚರ್ಚ್ ಮೆಂಬರ್ಸ್ ಇದ್ದಾರೆ, ಅನೇಕ ಶಿಷ್ಯರಿದ್ದಾರೆ. ಇವತ್ತೆಲ್ಲ ಹೇಳ್ತಾರೆ ಏನಂದ್ರೆ, ಪಾಸ್ಟರ್ ಅವ್ರು ಬಂದ ಮೋಸ ಮಾಡಿದ್ರು, ಇವ್ರು ಬಂದು ಮೋಸ ಮಾಡಿದ್ರು, ಅವ್ರು ನಮ್ಗೆ ದುಡ್ಡಿನ ಆಸೆ ತೋರಿಸಿದ್ರು, ಇವ್ರು ನಮ್ಗೆ ಅದು ತೋರಿಸಿದ್ರು ಎಂಬುದು ಹೇಳುವಾಗ ತಪ್ಪು ಅವ್ರದಲ್ಲ, ತಪ್ಪು ನಿಮ್ಮದು. ಯಾಕೆ ಗೊತ್ತಾ? ನಿಮ್ಮೊಳಗೆ ಆ ವರ ಇಲ್ಲ. ಯಾವ ವರ ಇಲ್ಲ? ವಿವೇಚನದ ಆತ್ಮನ ವರ ಇಲ್ಲ. ಅದಕ್ಕೋಸ್ಕರವಾಗಿ ಪವಿತ್ರ ಆತ್ಮ ಗೊತ್ತೇನ್ರಿ, ನನ್ನ ಮಕ್ಕಳು ಮೋಸ ಹೋಗ್ಬಾರ್ದು, ನನ್ನ ಸಭೆ ಮೋಸ ಹೋಗ್ಬಾರ್ದು, ನನ್ನ ಜನರು ಮೋಸ ಹೋಗ್ಬಾರ್ದು ಎಂಬುದಾಗಿ ದೇವರು ಈ ವರವನ್ನ ಎಲ್ಲಾ ಜನರಿಗೆ ಆತನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವು ಮುಂದೆ ನೋಡೋಣ ಏನಂದ್ರೆ ವಾಣಿಗಳನ್ನ ಆಡುವ ವರ. ಓದಿರುವುದು 1 Corinthians 12 ಒಬ್ಬನಿಗೆ ಮಹತ್ವವನ್ನು ಮಾಡುವ ವರವು, ಹಾ. ಒಬ್ಬನಿಗೆ ಪ್ರವಾದನೆ ವರವು, ಹಾ. ಒಬ್ಬನಿಗೆ ಸತ್ಯಾಸತ್ಯವನ್ನು ಯೋಚಿಸುವ ವರವು, ಹಾ. ಒಬ್ಬನಿಗೆ ಹಾ. ವಿವಿಧ ವಾಣಿಗಳನ್ನು ಆಡುವ ವರವು. ಹೇಳಿ, ಒಬ್ಬನಿಗೆ ವಿವಿಧ ವಾಣಿಗಳನ್ನ ಆಡುವ ವರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಜನ, ಎಷ್ಟೋ ಜನ ಪಾಸ್ಟರ್ಗಳು, ಎಷ್ಟೋ ಜನ ಸಭೆಯಲ್ಲಿ ಈ ವರ ನಂಬಂಗಿಲ್ಲ. ಯಾಕಂದ್ರೆ ಕೆಲವರು ಅಂತಾರೆ ಬಂದ್ರೆ ಜಿಬ್ರೀಶ್ ಭಾಷೆ ಎಂಬುದಾಗಿ, ಕೆಲವರು ಅಂತಾರೆ ಏನು ಓರಬ ಎಂಬುದಾಗಿ ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ. ಆಮೇಲೆ ಬಟ್ ಪವಿತ್ರ ಆತ್ಮನು ಈ ವರ ಪ್ರತಿಯೊಬ್ಬ ವಿಶ್ವಾಸಿಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಏನ್ ಕೊಟ್ಟಿದ್ದಾನೆ ಪವಿತ್ರ ಆತ್ಮನು? ಪ್ರತಿಯೊಬ್ಬ ವಿಶ್ವಾಸಿಗೆ ಪವಿತ್ರ ಆತ್ಮನು ಈ ವರ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ನೋಡ್ತೇವಪ್ಪ ಅಂದ್ರೆ ಈ ವರ ಹೊಂದಿದವರು 2 ರೀತಿಯಲ್ಲಿ ಬೇರೆ ಭಾಷೆಗಳನ್ನ ಮಾತಾಡುತ್ತಾರೆ. ಒಂದು, ತಮಗೆ ಗೊತ್ತಿಲ್ಲದೆ ಹಿಂದೆ ಎಂದೂ ಕಲಿಯದೆ ಇದ್ದ ಬೇರೆ ಬೇರೆ ಮನುಷ್ಯರ ಭಾಷೆಗಳನ್ನ ಸುಲಿತವಾಗಿ ಮಾತಾಡುತ್ತಾರೆ. ಇದು ಮಾತಾಡುವವರಿಗೆ ಅರ್ಥವಾಗುವುದಿಲ್ಲ, ಆದ್ರೆ ಕೇಳಿಸಿಕೊಳ್ಳುವವರಿಗೆ ಅರ್ಥವಾಗುತ್ತದೆ. ಆಮೇಲೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಚನ. ಫಸ್ಟ್ ಇಲ್ಲ, ಒಂದೇ ವಚನ. 50 ದಿನದ ಪಂಚಶತಮ ದಿನ ಹಬ್ಬ ಬಂದಿರಲಾಗಿ
ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂತುಕೊಂಡು ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಹಾ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಹಾ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು. ಹಾ ಅದಲ್ಲದೆ ಹಾ ಉಳಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಹಾ ಅವರಿಗೆ ಕಾಣಿಸಿ ಹಾ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಓಕೆ. ಆಮೇಲೆ ಇದು ನಾನು ನೋಡ್ತೇನಪ್ಪ ಅಂದ್ರೆ ಹಿಂದಿನ ಅಧ್ಯಾಯದಲ್ಲಿ ನೋಡ್ತೇವೆ, ಒಂದನೇ ಅಧ್ಯಾಯದಲ್ಲಿ ನೋಡ್ತೇನಪ್ಪ ಅಂದ್ರೆ ಯೇಸು ಸ್ವಾಮಿ ಪರಲೋಕಕ್ಕೆ ಆರೋಹಣವಾಗ್ತಾರೆ. ಎಸ್, ಹಲ್ಲೆಲೂಯಾ. ಯೇಸು ಸ್ವಾಮಿ ಪರಲೋಕಕ್ಕೆ ಆರೋಹಣವಾಗುವ ದಿನ 40ನೇ ದಿನ. ಎಷ್ಟು ದಿನ? 40 ದಿನ. ಇವರು ಈ ಪಂಚಶತಮ ದಿನ ಅಂದ್ರೆ 50ನೇ ದಿನದಲ್ಲಿ ಶಿಷ್ಯರೆಲ್ಲರೂ ಕೂಡಿಕೊಂಡು ಒಂದು ಮೇಲಂತಸ್ತಿಗೆ ಹೋಗಿ ಇವರು ಪ್ರಾರ್ಥನೆ ಮಾಡುವಾಗ ಆ ಸಮಯದಲ್ಲಿ ಏನಪ್ಪ ಅಂದ್ರೆ ಪರಲೋಕದಿಂದ ಒಂದು ಏನ್ ಬರ್ತದಲ್ಲಿ ಪರಲೋಕದಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಆ ಮನೆಯಲ್ಲೆಲ್ಲ ಬಿರುಗಾಳಿ ಬೀಸುವುದು ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು. ಹಲ್ಲೆಲೂಯಾ. ಏನ್ ತುಂಬಿಕೊಳ್ತ ಮನೆಯಲ್ಲೆಲ್ಲ? ಬಿರುಗಾಳಿ. ಏನ್ ತುಂಬಿಕೊಳ್ತು? ಬಿರುಗಾಳಿ ಅಂದ್ರೆ ಬೈಬಲ್ ಎದಕ್ಕೆ ಹೋಲಿಸಿದೆ? ಪವಿತ್ರ ಆತ್ಮಕ್ಕೆ ಹೋಲಿಸಿದೆ. ಆಮೇಲೆ ಹಲ್ಲೆಲೂಯಾ. ಬೈಬಲ್ ಹೇಳ್ತಾರಪ್ಪ ಅಂದ್ರೆ ಗಾಳಿ ಮನಸ್ಸು ಒಂದು ಕಡೆ ಬೀಸ್ತಾ ಇದೆ, ನಿನಗೊಂದು ಇಷ್ಟ ಇದ್ರೆ ಆ ಗಾಳಿ ಹಿಡ್ಕೋ ಎಂಬುದಾಗಿ ಯೇಸು ಹೇಳ್ತಾರೆ. ಹಲ್ಲೆಲೂಯಾ. ದ ವಿಂಡ್ ಇಸ್ ಬ್ಲೋಯಿಂಗ್ ವೇರ್ ಇಟ್ ವಿಶಸ್. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಬಿರುಗಾಳಿ ಬಂದ್ಮೇಲೆ ಆ ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಾಗ ನೆಕ್ಸ್ಟ್ ಅಂತ ಗೊತ್ತೇನ್ರಿ? ಅದಲ್ಲದೆ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡರು. ಎಷ್ಟು ಜನರಲ್ಲಿ? ಸುಮಾರು 12 ಜನರಿಗಿಂತ ಮೇಲ್ಪಟ್ಟಾಗಿದ್ರಲ್ಲಿ. ಹಲ್ಲೆಲೂಯಾ. ಈ 12 ಜನ ಯಾರು? ಇವರು ಸಾಧಾರಣ ಜನ ಅಲ್ಲ. ಇವರು ಯೇಸು ಸ್ವಾಮಿ ಜೊತೆ ಇದ್ರು, ಯೇಸು ಸ್ವಾಮಿ ಜೊತೆ ಊಟ ಮಾಡಿದ್ರು, ಯೇಸು ಸ್ವಾಮಿ ಜೊತೆ ಕೂತ್ಕೊಂಡ್ರು. ಯೇಸು ಸ್ವಾಮಿ ಹೋಗುವಾಗ ಟಾಟಾ ಯೇಸುವೆ ಮತ್ತೆ ಯಾವಾಗ ವಾಪಸ್ ಬರ್ತೀವಿ ಎಂಬುದಾಗಿ ಇವರು ಹೇಳಿ ಕಳಿಸುವಂತ ಜನ. ಹಲ್ಲೆಲೂಯಾ. ಬಟ್ ಯೇಸು ಸ್ವಾಮಿ ತಾನು ಹೋದ್ಮೇಲೆ ತನ್ನ ವಾಗ್ದಾನವನ್ನ ಜನರ ಮೇಲೆ, ಶಿಷ್ಯರ ಮೇಲೆ ಆತನು ಪೂರೈಸಿದ. ಹಲ್ಲೆಲೂಯಾ. ಯಾಕೆ ಪೂರೈಸಿದ? ನಾನು ಹೇಳಿದ್ರೆ ತಂದೆ ನಿಮಗೋಸ್ಕರ ಮಾಡಿದ ವಾಗ್ದಾನವನ್ನು ಮಾಡಿದ ವೇವೇನ ಬರೆದ ಪತ್ರಿಕೆ 2ನೇ ಅಧ್ಯಾಯ 27ನೇ ವಚನದಲ್ಲಿ ನೋಡ್ತೇವೆ. ಆಮೇಲೆ ನೋಡ್ತೇವೆ ಅಂದ್ರೆ ಆ ದಿನಗಳಲ್ಲಿ ನಿಮ್ಮೆಲ್ಲಾ ಹಿರಿಯರಿಗೆ ಕನಸು ಬೀಳುವು. ಆ ದಿನಗಳಲ್ಲಿ, ಕಡೆ ದಿನಗಳಲ್ಲಿ ನಿಮ್ಮಲ್ಲಿರುವ ಯೌವನಸ್ಥರು, ನಿಮ್ಮಲ್ಲಿರುವ ಗಂಡಸರು, ಹೆಂಗಸರು ಅವರು ಪ್ರವಾದಿಸುವರು ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಓದ್ರಿ. ಆಗ ಅವರೆಲ್ಲರೂ ಪವಿತ್ರಾತ್ಮನು ಭರಿತವಾಗಿ ಆ ಆತ್ಮ ತಮಗೆ ಇರ್ತಾವೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಹಲ್ಲೆಲೂಯಾ. ಏನ್ ಮಾತಾಡ ಸ್ಟಾರ್ಟ್ ಮಾಡಿದವರು? ಬೇರೆ ಬೇರೆ ಭಾಷೆಗಳನ್ನ ಇವರು ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೆಂಗಾಗ್ತಿರಲ್ಲ? ಪವಿತ್ರಾತ್ಮನ ಅವರ ಮೇಲೆ ಬರಲು, ಪವಿತ್ರಾತ್ಮ ಭರಿತರಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರ ನೋಡ್ತೇನಪ್ಪ ಅಂದ್ರೆ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಹಲ್ಲೆಲೂಯಾ. ಈ ವರ ಒಬ್ಬರು ನೋಡಿ ಇನ್ನೊಬ್ಬರು ಕಾಪಿ ಮಾಡದೆ ವರ ಬರಂಗಿಲ್ಲ. ಈ ವರ ಬರ್ಬೇಕಂದ್ರೆ ನಿಮಗೆ ಸ್ವತಃ ಆ ಪವಿತ್ರಾತ್ಮನೇ ನಿಮ್ಮ ಜೀವಿತದಲ್ಲಿ ಇಳಿದು ಬರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವ ವರ? ವಿವಿಧ ವಾಣಿಗಳನ್ನ ಆಡುವ ವರ. ಹಲ್ಲೆಲೂಯಾ. ಈ ವರ ನಮ್ಮ ಬಾಯಲ್ಲಿ ಬಂದು ಏನಾಗ್ತದ? ಈ ವರ ಮಾತಾಡಿ ಏನಾಗ್ತದ? ಈ ವರ ಪ್ರೇರ್ ಮಾಡ್ತಾ ಮಾತಾಡುವ ಏನಾಗ್ತದ? ಅಸಾಧ್ಯವಾದ ಕಾರ್ಯಗಳನ್ನ ದೇವರು ಸಾಧ್ಯ ಮಾಡುವರಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲಾ ಜನರಿಗೆ ಈ ವರದ ಬಗ್ಗೆ ಗೊತ್ತು.
ಎಲ್ಲಾ ಜನರಿಗೆ ವರವೇ ಗೊತ್ತು. ಬಟ್ ಯಾವ ಜನರು ಕೂಡ ಈ ವರದ ಈ ಒಂದು ವಿವಿಧ ವಾಣಿಗಳು ವಾಡುವ ವರ ಯಾರು ಕೂಡ ಮಾತಾಡಲಿಲ್ಲ. ಆಮೇಲೆ ಹಲ್ಲೆಲೂಯಾ. ಮುಂದುವರಿ ಓದು. ಆಕಾಶದ ಕೆಳಗಿರುವ ಎಲ್ಲಾ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲೇ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ ಇಗೋ ಮಾತಾಡುತ್ತಿರುವರೆಲ್ಲರೂ ಗಲಿಲಾಯದವರಲ್ಲವೇ, ನಾವು ಪ್ರತಿಯೊಬ್ಬರು ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೀವಲ್ಲ. ಇದು ಹೇಗೆ? ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮ್ಯ, ಯೂದಾಯ, ಕಪ್ಪುದೋಕ್ಯ, ಪೊಂತ್ಯ, ಮಕ್ಕಳಲ್ಲಿರುವ ಲಿಪ್ಯ, ಈ ಸೀಮೆಗಳಲ್ಲಿ ವಾಸವಾಗಿರುವವರು ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರು, ಯಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರಬಿ ದೇಶದವರು ಆಗಿರುವ ನಾವು ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಎಂದುಕೊಂಡರು. ಎಲ್ಲರೂ ಬೆರಗಾಗಿ ಕಳವಳಗೊಂಡು ಇದೇನಾಗಿರಬಹುದು ಎಂದು ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು. ಕೆಲವರು ಇವರು ಮದ್ಯಪಾನ ಮಾಡಿದ್ದಾರೆ, ಮತ್ತರಾಗಿದ್ದಾರೆ, ಹಾಸ್ಯ ಮಾಡಿದರು. ಆಮೇಲೆ ಹಲ್ಲೆಲೂಯಾ. ಏನಾಯ್ತು ಆ ಸಮಯದಲ್ಲಿ? ಪಂಚಶತಮಾನ ದಿನದಲ್ಲಿ ಅಲ್ಲಿ ಮೇಲಂತಸ್ತಿನ ಕೋಣೆಯಲ್ಲಿ ಎಲ್ಲಾ ಶಿಷ್ಯರು ಕೂಡಿಕೊಂಡು ಪ್ರಾರ್ಥನೆ ಮಾಡುವಾಗ ಆ ಬಿರುಗಾಳಿ ಎಂಬಂತ ಶಬ್ದ ಆ ಒಂದು ಇಡೀ ಒಂದು ರೂಮಲ್ಲಿ ಕೂತ್ಕೊಂಡುವಾಗ ಇವರೆಲ್ಲರೇನಪ್ಪ ಅಂದ್ರೆ ಆತ್ಮ ತಮ್ಮ ತಮ್ಮ ಕೊಡುವಂತ ಶಕ್ತಿಯ ಪ್ರಕಾರ ಇವರು ಮಾತನಾಡೋದು. ಹಲ್ಲೆಲೂಯಾ. ಈ ಮಾತನ್ನು ಕೇಳಿ ಅಲ್ಲಿರುವಂತ ಜನರೆಲ್ಲರೂ ಇವರು ಯಾವ ಭಾಷೆ ಮಾತಾಡಕತ್ತಾರ, ಇವ್ರು ಹೆಂಗ್ಯಾಕ್ ಮಾತಾಡಕತ್ತಾರ, ಮೇ ಬಿ ಇವ್ರಿಗೆ ಹುಚ್ಚಿಡಿದಿರ್ಬೇಕು, ಮೇ ಬಿ ಇವ್ರು ದಾರು ಕುಡಿದಿರ್ಬೇಕು, ಮೇ ಬಿ ಇವ್ರು ಮತ್ತರಾಗಿರ್ಬೇಕೆಂಬುದಾಗಿ ಎಲ್ಲಾ ಜನರು ಮಾತಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಈ ಭಾಷೆ ಮಾತಾಡುವಾಗ ಯಾರಿಗೂ ಅರ್ಥವಾಗಲ್ಲ. ಈ ಭಾಷೆ ಮಾತಾಡುವಾಗ ಮಾತಾಡುವವರು ಏನಪ್ಪಾ ಅಂದ್ರೆ ಶಕ್ತಿ ಹೊಂದ್ಕೊಳ್ತಾರೆ. ಆದ್ರೆ ಎದುರು ಯಾರು ಕೇಳಿಸ್ಕೊತಾರಲ್ಲ ಈ ಭಾಷೆ ಮಾತಾಡೋರಿಗೆ ಏನಪ್ಪಾ ಅಂದ್ರೆ ಅದು ಹುಚ್ಚಿದಾಗಿ ಕಾಣ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳ್ತಾರಪ್ಪ ಅಂದ್ರೆ ಕೆಲವರು ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದರೆಂದು ಹಾಸ್ಯ ಮಾಡಿದರು. ಆಗ ಪೇತ್ರನು ಹೆಂಗ ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತವಾಗಿ ಎದ್ದು ನಿಂತು, ಇದೇ ಪೇತ್ರ ಯೇಸು ಸ್ವಾಮಿಯನ್ನ ನೀನು ಯಾರು ಎಂಬುದ ಗೊತ್ತಿಲ್ಲ ಎಂಬುದ ಹೇಳ್ದ. ಇದೇ ಪೇತ್ರ ಯೇಸು ಸ್ವಾಮಿಯನ್ನ ನನಗೆ ಗೊತ್ತೇ ಇಲ್ಲ ಎಂಬುದ ಹೇಳ್ದ. ಇದೇ ಪೇತ್ರ ಯೇಸು ಸ್ವಾಮಿಯನ್ನ ತಿರಸ್ಕಾರ ಮಾಡ್ದ. ಇದೇ ಪೇತ್ರ ಜನರು ಬಂದಾಗ ಹೆದರ್ದ. ಬಟ್ ಅದೇ ಪೇತ್ರ ಮೇಲೆ ಪವಿತ್ರಾತ್ಮದ ಶಕ್ತಿ ಬರುವಾಗ ಆತನು ದೇವರಿಗಾಗಿ ಉರಿಯುತ್ತಿರುವಂತ ಬೆಂಕಿಯಾದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನೆಕ್ಸ್ಟ್ ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಕೂಗಿ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಯಹೂದ್ಯರೇ, ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲಾ ಜನರೇ, ಈ ಸಂಗತಿಯು ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿಗೊಡಿರಿ. ನೀವು ಭಾವಿಸಿದಂತೆ ಇವರು ಅಮಲೇರಿದವರಲ್ಲ. ಇವರಿಗೆ ನಶೆ ಆಗಿಲ್ಲ, ಇವರು ಡ್ರಗ್ಸ್ ತಗೊಂಡಿಲ್ಲ, ಇವರು ಚಿಲ್ಕಾ ಸೇದಿಲ್ಲ, ಏನು ಆಗಿಲ್ಲ. ಈಗ ಬೆಳಗ್ಗೆ ಅಷ್ಟೇ 9 ಗಂಟೆಯಾಗಿದೆ. ಅಂದ್ರೆ ಸ್ಟಾಪ್. ಎಷ್ಟಾಗಿದೆ ಅಂದ್ರೆ ಪ್ರಾರ್ಥನೆ ಮಾಡೋದು ಇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಬೆಳಗ್ಗೆ ಎಷ್ಟು 9 ಆಗಿದೆ, 9 ಗಂಟೆ ಆಗಿದೆ. ಇಷ್ಟು ಮುಂಚೆ ಯಾರು ಕುಡಿತಾರ? ಅದರ ಅರ್ಥ ನಾವು ಕೊಡುದಿಲ್ಲ, ನಾವು ಪವಿತ್ರ ಭರಿತರಾಗಿದ್ದೇವೆ. ಹಲ್ಲೆಲೂಯಾ. ನೆಕ್ಸ್ಟ್ 9 ಗಂಟೆಯಾಗಿದೆ ಅಷ್ಟೇ. ಆದರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿಸಿದ ಸಂಗತಿ ಅದೇನೆಂದರೆ ಕಡೆ ದಿವಸಗಳಲ್ಲಿ ನಾವೆಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನ ಸುರಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಈ ಆತ್ಮ ಸುರಿಸಿದಾಗ ನಿನ್ನ ಜೀವಿತ ಬದಲಾವಣೆ ಆಗ್ತದೆ. ಈ ಆತ್ಮ ಬಂದಾಗ ನಿನ್ನ ಒಂದು ಪ್ರಯಾರಿಟಿ ಬದಲಾವಣೆ ಆಗ್ತದೆ. ಈ ಆತ್ಮ ನಿನ್ನ ಬಂದಾಗ ನಿನ್ನ ಮುಂಚೆಯಿಂದ ಇರಂಗಿಲ್ಲ. ಈ ಆತ್ಮ ನಿನ್ನ ಬಂದಾಗ ನಿನ್ನ ಬಲಹೀನಾಗಿದ್ರೆ ಈ ಆತ್ಮ ನಿನಗೆ ಬಲವನ್ನು ಕೊಡುವಂತದ್ದಾಗಿದೆ. ಹಾಲೆಲೂಯ, ಹಾಲೆಲೂಯ. ಏಕೆ ಸಂತೋಷವಾಗಿದ್ರೆ ಕೈಗಳಿದ್ರೆ ನೋಡೋಣ. ಈ ವರ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಹಾಲೆಲೂಯ, ಹಾಲೆಲೂಯ. ನೀವು ದುಃಖದಲ್ಲಿರುವಾಗ ನೀವು ಬರೀ ಅನ್ಯ ಭಾಷೆ ಮಾತನಾಡ್ರಿ. ನಿಮ್ಮ ದುಃಖವೆಲ್ಲ ಏನಪ್ಪಾ ಅಂದ್ರೆ ಸಂತೋಷವಾಗಿ ಮಾರ್ಪಾಡಿಸುವ ದೇವರಾಗಿದ್ದಾನೆ. ಹಾಲೆಲೂಯ. ನಿಮಗೊಂದು ವೇಳೆ ನೀವು ಗರಿಬಿಲಿ ಸಿಕ್ಕಾಕೊಂಡಿದ್ರೆ, ನಿಮಗೊಂದು ವೇಳೆ ಯಾವುದೇ ಒಂದು ದಾರಿ ಕಾಣಿಲ್ಲ ಅಂದ್ರೆ, ಎಲ್ಲಿ ಹೋಗಬೇಕು ಗೊತ್ತಾಗಂದ್ರೆ ಈ ವರ ನೀವು ಮಾತಾಡ್ರಿ. ದೇವರೇನಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ಎಲ್ಲಾ ಭಾಗಗಳನ್ನ ದೇವರು ಓಪನ್ ಮಾಡೋದಾಗಿದ್ದಾರೆ. ಎಲ್ಲಾ ಹಳ್ಳುಕೊಳ್ಳೋ ದೇವರು ಮುಚ್ಚೋರಾಗಿದ್ದಾರೆ. ಎಲ್ಲಾ ಒಂದು ದಾರಿಗಳನ್ನು ದೇವರು ಸರಾಗ ಮಾಡೋನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಹೇಳಿ, ವಿವಿಧ ವಾಣಿಗಳನ್ನ ಆಡುವ ವರ. ಹಾಲೆಲೂಯ. ಈ ವರ ಯಾವ ಬರ್ತದೆ ಗೊತ್ತೇನ್ರಿ? ಯಾವ ದಿನ ನಾವು ದೀಕ್ಷಾ ತೆಗೆದುಕೊಂಡಿವೋ, ದೀಕ್ಷಾ ತೆಗೆದುಕೊಂಡ ಮೇಲೆ ಯಾವ ದಿನ ನಾವು ದೇವರನ್ನ ಬೆಳೀತಾ ಬಂದಿವೋ ಅದೇ ದಿನ ಮೊದಲುಕೊಂಡು ಈ ವರ ನಿಮ್ಮಲ್ಲಿ ಇರ್ತೈತಿ. ಹಾಲೆಲೂಯ, ಹಾಲೆಲೂಯ. ಬಟ್ ಈ ವರಗಳ ಬಗ್ಗೆ ಬಹಳ ಜನ ಸಭೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ? ಈ ವರ ಮಾತಾಡ್ತಾ ಇಲ್ಲ. ಯಾವ ವರ? ವಿವಿಧ ವಾಣಿಗಳನ್ನ ಆಡುವ ವರ. ಹಾಲೆಲೂಯ. ಏನ್ ಬಗೆಹರಿಸಿದೆ? ಕಡೇ ದಿನಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಆ ಆತ್ಮ ತಮಗೆ ನುಡಿಯುವ ಪ್ರಕಾರ, ತಮಗೆ ನುಡಿಯುವ ಶಕ್ತಿಯ ಪ್ರಕಾರ ಏನಪ್ಪ ಅಂದ್ರೆ ಆ ಆತ್ಮ ಆ ದಿನಗಳಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ. ಹಾಲೆಲೂಯ, ಹಾಲೆಲೂಯ. ನೆಕ್ಸ್ಟ್. ಕಡೆ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ಇದಲ್ಲದೆ ಆ ದಿನಗಳಲ್ಲಿ ನನ್ನ ದಾಸ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಅವರು ಪ್ರವಾದಿಸುವರು. ಓಕೆ, ಆಮೇಲೆ ಅದೇ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 44ನೇ ವಚನ. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರ ಆತ್ಮವರವು ಇಳಿಯಿತು. ಅವರು ನಾನಾ ಭಾಷೆಗಳನ್ನು ಆಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರ ಆತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ಓಕೆ, 44ನೇ ವಿಷಯ ನೋಡೋಣ. 10:44. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ, ಯಾವ ಮಾತುಗಳು ಹೇಳುತ್ತಿರುವಾಗ? ಯಾವ ಮಾತುಗಳು ಹೇಳುತ್ತಿರುವಾಗ? ಕಮೋನ್, ಯಾವ ಮಾತುಗಳು ಹೇಳುತ್ತಿರುವಾಗ ಕೇಳಿಸ್ಕೊಂಡು. ಇಲ್ಲಿ 10ನೇ ಅಧ್ಯಾಯದಲ್ಲಿ ಕೊರ್ನೇಲ್ಯ ಎಂಬಂತೊಬ್ಬ ಭಕ್ತ ಬರ್ತಾನೆ. ಈ ಕೊರ್ನೇಲ್ಯನು ಪ್ರಾರ್ಥನೆ ಮಾಡುವಾಗ ಅವನಿಗೆ ಒಂದು ದೇವರು ದರ್ಶನ ಕೊಡ್ತಾನೆ. ಈ ದರ್ಶನ ಕೊಟ್ಟ ಮೇಲೆ ಪರಲೋಕದಿಂದ ದೇವದೂತರು ಕೊರ್ನೇಲ್ಯ ಹತ್ರ ಬರ್ತಾರೆ. ಬಂದ್ಮೇಲೆ ಕೊರ್ನೇಲ್ಯನೇ, ನಿನ್ನ ದಾನ ಧರ್ಮಗಳು, ನಿನ್ನ ಪುಣ್ಯ ಕ್ರಿಯೆಗಳು, ಇನ್ನು ಏನೆಲ್ಲ ಮಾಡಿದಿ ಇವೆಲ್ಲವೇನಪ್ಪ ಅಂದ್ರೆ ದೇವರ ಮುಂದೆ ಜ್ಞಾಪಕಾರ್ಥಕವಾಗಿ ಏರಿ ಬಂದ ಎಂಬುದಾಗಿ ದೂತರು ಅವನಿಗೆ ಹೇಳ್ತಾರೆ. ಆವಾಗ ಈ ದೂತರು ಹೇಳ್ತಾರಪ್ಪ ಅಂದ್ರೆ, ನೀನು ಯೊಪ್ಪಕ್ಕೆ ಹೋಗಿ ಅಲ್ಲಿ ಸಿಮೋನ್ ಎಂಬ ವ್ಯಕ್ತಿ ಇರ್ತಾನ, ನೀನು ಅವನನ್ನ ಕರೆಸು, ಅವನ ಬಾಯಿಂದ ನಿನ್ನ ಕುಟುಂಬಕ್ಕೆ ಕೆಲವೊಂದು ಮಾತುಗಳನ್ನು ನಾನು ಹೇಳಬೇಕೆಂಬುದಾಗಿ ದೇವರು ಹೇಳ್ತಾನೆ. ಇವಾಗ ಈ ಕೊರ್ನೇಲ್ಯ ಏನ್ ಮಾಡ್ತಾರೆ ಗೊತ್ತೇನ್ರಿ? ಅಲ್ಲಿರುವಂತ ಇಬ್ಬರು ಸೇವಕರನ್ನ ಕರೆದು, ನೀವು ಇಂತಿದ್ದ ಸ್ಥಳಕ್ಕೆ ಹೋಗ್ರಿ, ಅಲ್ಲಿ ಸಿಮೋನ್ ಇರ್ತಾನ, ಅವನನ್ನ ನೀವು ಕರೆದುಕೊಂಡು ಬರ್ರಿ ಎಂಬುದಾಗಿ ಹೇಳ್ತಾನೆ. ಇವರು ಹೋಗುತ್ತಾ ಇರುವಾಗ ಅಲ್ಲಿ ಮೇಲೆ ಆ ಮ್ಯಾಲಿಗೆ ಮೇಲೆ ಸಿಮೋನ ಪ್ರಾರ್ಥನೆ ಮಾಡ್ತಿರ್ತಾನ. ಪ್ರಾರ್ಥನೆ ಮಾಡುವಾಗ ಅವನಿಗೊಂದು ದರ್ಶನ ಆಗ್ತದೆ. ಏನ್ ದರ್ಶನ ಆಗ್ತದೆ? ಓದಪ್ಪ, ದರ್ಶನ ಏನು? ಓದು. ಮರುದಿನವರು ಪ್ರಯಾಣ ಮಾಡಿ ಆ ಊರಿನ ಹತ್ತಿರಕ್ಕೆ ಬರುತ್ತಿರುವಾಗ ಪೇತ್ರನು ಸುಮಾರು ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ 9ನೇ ವಚನ.
ಪ್ರಾರ್ಥನೆ ಮಾಡೋದಕ್ಕಾಗಿ ಮಾಳಿಗೆಯನ್ನು ಹತ್ತಿದನು. ಅವನು ಬಹಳ ಹಸಿದು ಊಟ ಮಾಡಬೇಕೆಂದಿದ್ದನು. ಊಟಕ್ಕೆ ಸಿದ್ಧವಾಗುತ್ತಿರುವ ಅಷ್ಟರಲ್ಲಿ ಅವನು ಧ್ಯಾನ ಪರವಶನಾಗಿ ಅಂದ್ರೆ ಪವಿತ್ರಾತ್ಮನ ಭರಿತನಾಗಿ. ಹಾಲೆಲೂಯಾ. ಅಂದ್ರೆ ಪವಿತ್ರಾತ್ಮ ಭರಿತರಾಗಿ ಮಧ್ಯಾಹ್ನ ನಡೆಯುವಂತ ಮ್ಯಾಳಿ ಮೇಲೆ ಪ್ರಾರ್ಥನೆ ಮಾಡುವಾಗ ಧ್ಯಾನ ಪರವಶನಾಗಿ ಆಕಾಶವು ತೆರೆದಿರುವುದನ್ನು ನಾಲ್ಕು ಮೂಲೆಗಳಲ್ಲಿ ಹಿಡಿದ ಜೋಡಿಗೆ ಅಂತಿರುವ ಏನೋ ಒಂದು ವಸ್ತುವು ಭೂಮಿ ಮೇಲೆ ಇಳುವುದನ್ನು ಕಂಡನು. ಅದರೊಳಗೆ ಸಕಲ ವಿಧವಾದ ಪಶುಗಳು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳು. ಇದೆಲ್ಲ ಬಂದು ಎಂದು ಸಕಲ ವಿಧವಾದ ಪಶುಗಳು, ಕ್ರಿಮಿಕೀಟಗಳು ಎಲ್ಲಾ ಬಂದಿರ್ತಾರಪ್ಪ ಅಂದ್ರೆ ಅವಾಗ ದೇವರು ಹೇಳ್ತಾರೆ ಪೇತ್ರನಿಗೆ ತಿನ್ನು. ಏನಿದ್ರೆ ತಿನ್ನು. ಪೇತ್ರ ಇಲ್ಲ ದೇವರೇ, ನಾನು ಎಂದಿಗೂ ಹೊಲೆಯ ಪದಾರ್ಥ ಮುಟ್ಟುವುದಿಲ್ಲ. ಹಾಲೆಲೂಯಾ. ಏನ್ ಮುಟ್ಟುದಿಲ್ಲ, ಎಂದಿಗೂ ಹೊಲೆಯ ಪದಾರ್ಥ ಮುಟ್ಟುವುದಿಲ್ಲ. ಅರ್ಥ ಅಂದ್ರೆ ದೇವರು ಆ ಜನರು ಬರೋದಕ್ಕಿಂತ ಮುಂಚಿತವಾಗಿ ದೇವರು ಇಲ್ಲಿ ಸಿಮೋನನಿಗೆ ದರ್ಶನ ಕೊಟ್ಟ. ಮುಂಬರುವ ದಿನಗಳಲ್ಲಿ ನಿನ್ನ ಯೆಹೂದ್ಯರಲ್ಲಿ ಮಾತ್ರ ಅಲ್ಲ, ಯೆರೂಸಲೇಮಿನಲ್ಲಿ ಮಾತ್ರ ಅಲ್ಲ, ನಿನ್ನ ನಾನು ಅನ್ಯ ಜನಗಳ ಬಳಿ ನಾನು ಒಯ್ತೀನಿ ಎಂಬುದಾಗಿ. ಹಾಲೆಲೂಯಾ. ಎಲ್ಲಿ ಒಯ್ತೇನೆ? ಅನ್ಯ ಜನಗಳ ಬಳಿಗೆ ಹೋಗ್ತೇನೆ, ಅದು ನಿನ್ನ ಒಯ್ತೇನೆ. ನಿನ್ನ ಒಯ್ಯುವಾಗ ನೀನು ಅನ್ಯ ಜನಗಳ ಬಳಿಗೆ ಹೋಗಿ ನೀನು ಸುವಾರ್ತೆ ಸಾರಬೇಕೆಂಬುದಾಗಿ. ಹಾಲೆಲೂಯಾ. ಓದ್ ಪ್ರಕಾಶ್. ಅದಕ್ಕೆ ಪೇತ್ರನು, ಬೇಡವೇ ಬೇಡ ಸ್ವಾಮಿ, ನಾನು ಎಂದೂ ಒಳ್ಳೆ ಪದಾರ್ಥವನ್ನಾಗಲಿ ಅಶುದ್ಧ ಪದಾರ್ಥವನ್ನಾಗಲಿ ತಿಂದವನಲ್ಲ ಅಂದನು. ದೇವರು ಶುದ್ಧ ಮಾಡಿದ್ದನ್ನು ನೀನು ಹೊಲೆಯನ್ನ ಬೇಡವೆಂದು ತಿರುಗಿ ಎರಡನೇ ಸಾರಿ ಅವನಿಗೆ ವಾಣಿ ಕೇಳಿಸಿತು. ಈ ಲೋಕದಲ್ಲಿ ಯಾರು ಕೀಳಲ್ಲ, ಯಾರು ಮೇಲಲ್ಲ, ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಅವ ಕೀಳು ಜಾತಿ, ಅವ ಯಾ ಜಾತಿ, ಅವ ಈ ಜಾತಿ ನೀನು ನೋಡಕ್ ಹೋಗ್ಬೇಡ. ಮುಂಬರುವ ದಿನಗಳಲ್ಲಿ ನಾನು ಅಂತಿಂತ ಸ್ಥಳಕ್ಕೆ ಹೋಗ್ತೀನಪ್ಪ ಅಂದ್ರೆ ಎಲ್ಲಾ ಜನರ ಮೇಲೆ ನಾನು ಪವಿತ್ರಾತ್ಮನ ವರಗಳನ್ನು ನಾನು ಸುರಿಸುವನಾಗಿದ್ದೇನೆ. ಹಾಲೆಲೂಯಾ. ಹಾಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಬರೀ ಕ್ರೈಸ್ತರಾಗಿ ಬಂದಿಲ್ಲ, ಯೇಸು ಸ್ವಾಮಿ ಬರೀ ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಬಂದಿಲ್ಲ, ಯೇಸು ಸ್ವಾಮಿ ಬರೀ ಕ್ರೈಸ್ತತ್ವವನ್ನು ನಿರ್ಮಾಣ ಮಾಡ್ಲಿಕ್ಕೆ ಬಂದಿಲ್ಲ. ಯೇಸು ಸ್ವಾಮಿ ಸಮಸ್ತ ಲೋಕಕ್ಕಾಗಿ ಬಂದಂತ ದೇವರಾಗಿದ್ದಾನೆ. ನಾನು ನೋಡ್ತೇನಪ್ಪ ಅಂದ್ರೆ ಆತನ ವಾಕ್ಯ ನೋಡ್ತೇನಪ್ಪ ಅಂದ್ರೆ, ಇಗೋ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನಾಗಿರುವಂತ ಯೇಸು ಕ್ರಿಸ್ತನ ದೇವರು ಕಳಿಸಿದ. ಯಾಕೆ? ಆತನ ನಂಬುವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ಆ ದೇವರ ಉದ್ದೇಶವಾಗಿತ್ತು. ಹಾಲೆಲೂಯಾ. ಹಾಲೆಲೂಯಾ. ಈ ಉದ್ದೇಶ ದೇವರು ಪೇತ್ರನ ಮೂಲಕ ನೆರವೇರಿಸ್ತಾ ಇದ್ದಾನೆ. ನೆಕ್ಸ್ಟ್. ಹೀಗೆ 3 ಸಾರಿ ಆಯಿತು. ಆದ ಕೂಡಲೇ ಆ ವಸ್ತುವು ಆಕಾಶದೊಳಗೆ ಸೇರಿಕೊಂಡಿತು. ಓಕೆ, ಈಗ 3 ಸಲ ಆಯ್ತು. ಯಾಕಾಯ್ತು 3 ಸಾರಿ? ಆಮೇಲೆ ನೋಡ್ರಿ, ದೇವರು ಕೊರ್ನೇಲ್ ಹತ್ರ ಮಾತಾಡಿದ ಮೇಲೆ ಕೊರ್ನೇಲ್ ತನ್ನ ಸೇವಕರನ್ನ ಕಳಿಸಿದ. ಎಲ್ಲಿ ಕಳಿಸಿದ? ಪೇತ್ರನ ಬಳಿ ಕಳಿಸಿದ. ಇವಾಗ ಇವರು ಹಾದಿಯಲ್ಲಿ ಬರ್ತಾ ಇದ್ದಾರೆ. ಯಾರು ಬರ್ತಾ ಇದ್ದಾರೆ? ಈ ಸೇವಕರು ಬರ್ತಾ ಇದ್ದಾರೆ. ಎಸ್ ಸರ್. ಇವರು ಬರೋದಕ್ಕಿಂತ ಮುಂಚಿತವಾಗಿ ಪವಿತ್ರಾತ್ಮ ಆಲ್ರೆಡಿ ಪೇತ್ರನಿಗೆ ಹೇಳ್ಬಿಟ್ಟಾರೆ. ಹಾಲೆಲೂಯಾ. ಹಾಲೆಲೂಯಾ. ಇವರು ಬಂದ್ಮೇಲೆ ಇಲ್ಲಿ ಪೇತ್ರನು ಸಿಮೋನ ಅನ್ನೋರು ಯಾರಾದ್ರೂ ಇದ್ದಾರೆ ಎಂಬುದನ್ನು ಕೇಳುವಾಗ ಪವಿತ್ರಾತ್ಮ ಹೇಳ್ತಾರಪ್ಪ ಅಂದ್ರೆ, ನೀನು ಅವರೊಟ್ಟಿಗೆ ಹೋಗು. ಅವರೊಟ್ಟಿಗೆ ಹೋಗುವಾಗ ನೀನು ಸಂಶಯ ಪಡಕ್ ಹೋಗ್ಬೇಡ, ನಾನೇ ಅವರನ್ನ ನಿನ್ನ ಬಳಿಗೆ ಕಳಿಸಿದ್ದೀನಿ ಎಂಬುದಾಗಿ ಪವಿತ್ರಾತ್ಮ ಅಲ್ಲಿ ಹೇಳ್ತಾನೆ. ಹಾಲೆಲೂಯಾ. ಇದು ಹಿಂದಿನಷ್ಟೆಲ್ಲ ನಡೆದ ಮೇಲೆ ನೆಕ್ಸ್ಟ್ ನಾವು ಓದ್ತೇವೆ. 23ನೇ ವಚನ. ಪೇತ್ರನು ಇದನ್ನು ಕೇಳಿ ಅವರನ್ನು ಒಳಕ್ಕೆ ಕರೆದು ಉಪಚರಿಸಿದನು. ಮರುದಿನ ಅವನು ಎದ್ದು ಅವರ ಜೊತೆಯಲ್ಲಿ ಹೊರಟನು. ಯೊಪ್ಪದಲ್ಲಿದ್ದ ಸಹೋದರರಲ್ಲಿ ಕೆಲವರು ಅವನ ಕೂಡ ಹೋದರು. ಮರುದಿನ ಅವನು ಕೈಸರಕ್ಕೆ ಸೇರಿದನು. ಕೊರ್ನೆಲ್ಯನು ತನ್ನ ಬಂಧು ಬಳಗದವರನ್ನು ಪ್ರಾಣ ಮಿತ್ರರನ್ನು ಕೂಡ ಕರೆಸಿ ಪೇತ್ರನನ್ನು ಎದುರು ನೋಡುತ್ತಿದ್ದನು. ಯಾರಾದರೂ ಕೊರ್ನೇಲ್ ಅಂತ ಇದ್ದೀರಾ ಇಲ್ಲಿ? ನಾನು ಕೇಳಿದೆ, ಯಾರಾದ್ರೂ ಕೊರ್ನೇಲಿನಂತವರು ಇದೀರಾ? ಏನಂತ? ಏನವ? ತನ್ನ ಪ್ರಾಣ ಮಿತ್ರರನ್ನು ಬಂಧು ಬಳಗದವರನ್ನ ಕೂಡ ಕರೆಸಿ
ವಾ, ಹಲ್ಲೆಲೂಯ. ನಿಮ್ಮ ಸ್ನೇಹಿತರು, ನಿಮ್ಮ ಪ್ರಾಣ ಮಿತ್ರರು, ನಿನ್ನ ಬಂಧು, ನಿನ್ನ ಬಳಗವನ್ನು ಯಾರಾದ್ರೂ ಕೂಡಿಸಿರಾ? ಇವತ್ತು ದೇವರು ನಮ್ಮ ಜೊತೆಲಿ ಮಾತಾಡ್ತಾರೆ. ಇವತ್ತು ದೇವರ ಸೇವಕರು ನಮ್ಮ ಮನೆಗೆ ಬರ್ತಾರೆ ಎಂಬುದಾಗಿ ಯಾರಾದ್ರೂ ಕೊರ್ನೆಲ್ ಇದ್ದೀರಾ? ಓಕೆ, ಮತ್ತೆ ಟಾಪಿಕ್ ಬೇರೆ ಕಡೆ ಹೋಯ್ತು. ಟಾಪಿಕ್ ಮತ್ತೆ ಕೇಳ್ತಾರೋಣ ಆಮೇಲೆ. ಹಲ್ಲೆಲೂಯ. ಇದು ಟಾಪಿಕ್ ಬಿಟ್ಟು ಆ ಕಡೆ ಹೋಗ್ಬಾರ್ದು. ಈಗ ಓದಪ್ಪ ಮುಂದೆ. ಅವನು ಬಂದಾಗ ಕೊರ್ನೆಲ್ಯನು ಅವನನ್ನು ಎದುರುಗೊಂಡು ಅವನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದನು. ಆದರೆ ಪೇತ್ರನು, ಹೇಳಪ್ಪ, ನಾನು ಮನುಷ್ಯನು ಎಂದು ಹೇಳಿ ಅವನನ್ನು ಎತ್ತಿ ಅವನ ಸಂಗಡ ಸಂಭಾಷಣೆ ಮಾಡುತ್ತಾ ಮನೆಯೊಳಗೆ ಬಂದನು. ಓಕೆ, ಸಂಭಾಷಣೆ ಮಾಡುತ್ತಾ ಮನೆಯೊಳಗೆ ಬಂದ. ಇವಾಗ ಅಲ್ಲಿ ಕೊರ್ನೆಲ್ ಮನೆ ಯಾರಿದ್ದಾರೆ? ಎಲ್ಲ ಬಂಧು ಮಿತ್ರರು, ಪ್ರಾಣ ಸ್ನೇಹಿತರು, ಎಲ್ಲ ಆಜು ಬಾಜು ಮನೆಯವರು ಎಲ್ಲರೂ ಬಂದು ಈಗ ಕೊರ್ನೇಲಿನ ಮನೆಯಲ್ಲಿ ಕೂಡಿಕೊಂಡಿದ್ದಾರೆ. ಅಲ್ಲಯ್ಯ, ಇವಾಗ ಈ ಪೇತ್ರನು ಅದೇ ವಚನ ಆಧಾರ ಮಾಡಿಕೊಂಡು ಇವಾಗ ಪೇತ್ರನು ಅವರಿಗೆ ಸುವಾರ್ತೆ ಹೇಳ್ತಾನೆ. ಈ ಸುವಾರ್ತೆ ಹೇಳುವ ಸಮಯದಲ್ಲಿ ಈ 44ನೇ ವಚನವನ್ನ ಮಾತಾಡ್ತಾರೆ. ಹೋದ್ರೆ ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ, ಯಾವ ಮಾತು ಹೇಳ್ತಿರುವಾಗ? ಅದೇ ಯಾವ ಮಾತ್ರಿ? ಮತ್ತೆ ಅಲ್ಲಲ್ಲ, ಈ ಮಾತುಗಳನ್ನು ಯೇಸು ಸ್ವಾಮಿ ಕುರಿತವ್ರು ಹೇಳುವಾಗ ಏನ್ ಹೇಳುವಾಗ? ಸುವಾರ್ತೆ ಹೇಳುವಾಗ, ದೇವ್ರ ವಾಕ್ಯ ಹೇಳುತ್ತಿರುವಾಗ ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮವು ಇಳಿಯಿತು. ವಾ, ಹಲ್ಲೆಲೂಯ. ಹೇಳಿ, ಪವಿತ್ರಾತ್ಮ ಇಳಿತು, ಪವಿತ್ರಾತ್ಮ ಇಳಿತು. ಈ ಯಾರ್ಯಾರ ಪೇತ್ರನ ಮಾತುಗಳು ಕೇಳಿದಾರೋ ಅವರೆಲ್ಲರ ಮೇಲೆ ಪವಿತ್ರಾತ್ಮವರ ಇಳಿದು ಬಂತು. ಓದ್ರಿ. ಪವಿತ್ರಾತ್ಮವು ಇಳಿತು. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ಯಾರಿಗೆ 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 ದೇವ್ರು ಏನ್ ತೋರಿಸಿದ ಪೇತ್ರನಿಗೆ? ಏನ್ ತೋರಿಸಿದ? ಕ್ರಿಮಿಕೀಟಗಳು, ಪಕ್ಷಿ ಪ್ರಾಣಿಗಳು, ಮತ್ತೆ ಎಲ್ಲ ದೇವ್ರು ತೋರಿಸಿದ. ಯಾಕೆ ತೋರಿಸಿದ ದೇವ್ರಿಗೆ? ಇದೇ ರೀಸನ್. ಮುಂಬರುವ ದಿನಗಳಲ್ಲಿ ನಿನ್ನ ಮಾತನ್ನ ಅನ್ಯ ಜನಗಳು ಕೂಡ ಕೇಳಲಿಕ್ಕಿದ್ದಾರೆ, ಅದಕ್ಕೆ ನೀನು ಸಿದ್ಧವಾಗ. ಹಲ್ಲೆಲೂಯ, ಹಲ್ಲೆಲೂಯ. 2ನೇ ಅಧ್ಯಾಯ ತೆಗೆದುಬಿಡ. ಅಪೊಸ್ತಲರ 2ನೇ ಅಧ್ಯಾಯ ಅಲ್ಲಿ ಎದ್ದು ಪೇತ್ರ ಮಾತಾಡ್ತಾನ, ಪ್ರಿಯರೇ, ಈಗ ಸಮಯ ಜಸ್ಟ್ 9 ಗಂಟೆ ಆಗಿದೆ, ನಾವು ಕುಡುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ? ಆ ಪೇತ್ರನ ಮೇಲೆ ಪವಿತ್ರಾತ್ಮ ಇಳಿದು ಬಂತು. ನೆಕ್ಸ್ಟ್ ಪೇತ್ರ ಪ್ರೀಚ್ ಮಾಡುವಾಗ, ಪೇತ್ರ ದೇವರ ವಾಕ್ಯ ಹೇಳುವಾಗ ಅಲ್ಲಿರುವಂತವರೆಲ್ಲ ದೇವರು ಆಲ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯ. ನೆಕ್ಸ್ಟ್ ಮುಂದೆ ನಡೆದ ಸಂಗತಿಯನ್ನು ಪೇತ್ರನು ನೋಡಿ, ನಮ್ಮ ಹಾಗೆಯೇ ಪವಿತ್ರಾತ್ಮ ವರವನ್ನು ಹೊಂದಿದ ಇವರಿಗೆ ನೀರಿನ ದೀಕ್ಷಾಸ್ನಾನವಾಗದಂತೆ ಯಾರಾದರೂ ಅಭ್ಯಂತರ ಮಾಡಾರೆ ಎಂದು ಹೇಳಿ ಅವರಿಗೆ, ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು. ಆಮೇಲೆ ಅವರು ಅವನನ್ನು ಇನ್ನೂ ಕೆಲವು ದಿವಸ ಇರಬೇಕೆಂದು ಬೇಡಿಕೊಂಡರು. ಕೇಳಿಸ್ಕೊಂಡ್ರೆ, ಯಾರ್ಯಾರು ನಿಮ್ಮ ಜೀವಿತದಲ್ಲಿ ಮೇಲಕ್ಕೆ ಬರಬೇಕು, ನಿಮ್ಮ ಜೀವಿತವನ್ನ ದೇವರೊಂದು ಅದ್ಭುತವಾಗಿ ಉಪಯೋಗಿಸ್ಬೇಕಂದ್ರೆ ಈ ವರ, ವಿವಿಧ ವಾಣಿಗಳನ್ನ ಆಡೋ ವರ, ನೀವು ಕೀಪ್ ಆನ್ ಮಾತಾಡ್ತಾ ಇರಿ. ಹಲ್ಲೆಲೂಯ. ಓ ರಾಬಲೆ ದೆ ನಿಮೋಲೋ ಮುಖೋನ ಸಾಧನ ಎಂದರೆ ಎಂದಲ್ಲ ರೆಕ್ಲ ಲೆಖೇನಿ ಮಿಕ್ರೋಲೋ ಮೋನೋ ಸೊಕ್ರೋಲೋ ತೋನ ಇಂದ್ರ ಲೆಂಬೆ ಬೋಧೋ ದೇ ದೇನಿನಿ ಅಂದ ಆಕಾನೆ ಮಿಕೋಲೋ ಮೋಹನ ಸಾದೆ. ಹಲ್ಲೆಲೂಯ, ಹಲ್ಲೆಲೂಯ.
ಯಾವ ದೇವರು ಪೇತ್ರರ ಜೀವಿತ ಬದಲಾವಣೆ ಮಾಡಿದ್ನೋ ಅದೇ ದೇವರು ಇವತ್ತು ನಿಮ್ಮ ಜೀವಿತವನ್ನು ಬದಲಾವಣೆ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಈ ಪೇತ್ರ ಮುಂಚೆ ಹೆದರ್ತಾ ಇದ್ದ, ಈ ಪೇತ್ರ ಮುಂಚೆ ಯಾವ ಭಾಷೆ ಮಾತಾಡಬೇಕಂತ ಹೆದರ್ತಾ ಇದ್ದ. ಬಟ್ ಯಾವಾಗ ಆತನ ಮೇಲೆ ಪವಿತ್ರಾತ್ಮರ ಬಂತೋ ದೇವರು ಅವನನ್ನ ತುಂಬಿಸಿದ. ಹಲ್ಲೆಲೂಯಾ. ನೆಕ್ಸ್ಟ್ 19 ಪೌಲನು ಅವರ ಮೇಲೆ ಕೈಯನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು. ಅವರು ಸುಮಾರು 12 ಮಂದಿ ಗಂಡಸರು. ಪಟ್ಟಣದಲ್ಲಿ ಪೌಲನು ಸಭಾಮಂದಿರದೊಳಗೆ ಹೋಗಿ ಪೌಲನು ಅವರ ಮೇಲೆ ಕೈಗಳಿಡಲು ಪವಿತ್ರಾತ್ಮವರವು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನ ಆಡಿದರು ಮತ್ತು ಪ್ರವಾದಿಸಿದರು. ಅವರು ಸುಮಾರು 12 ಮಂದಿ ಗಂಡಸರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಈಗ ನೆಕ್ಸ್ಟ್ ಅಂದ್ರೆ ನಾವು ಮುಂದಿನ ಹಂತಕ್ಕೆ ಹೋಗ್ಲಿಕ್ಕಿದ್ದೇವೆ. ಆಮೇಲೆ ಈ ವರ ಎಷ್ಟು ಜನರಲ್ಲಿ ಕೈ ನೋಡೋಣ, ಎಷ್ಟು ಜನರಲ್ಲಿ ಈ ವರ ಆಪರೇಟ್ ಆಗ್ತಾ ಇದೆ? ಕಮ, ನಿಮ್ಮ ಕೈ ನೋಡ್ಬೋದಾ? ಎತ್ತವರು ಈ ವರ ಅನ್ಯ ಭಾಷೆ ಮಾತಾಡುವ ವರ. ಓಕೆ, ಕೈ ಅಷ್ಟೇ. ಇವಾಗ ಬನ್ನಿ, ಕೋರಿ ಅಂತ 1 ಕೊರಿಂಥ 14 ಅಧ್ಯಾಯ. ದೇಹವು ಒಂದೇ ಅಂಗವಲ್ಲ, ಅನೇಕ ಅಂಗಗಳುಳ್ಳದ್ದೇ. ಯಾವುದು 1 ಕೊರಿಂಥ 12:14 1 ಕೊರಿಂಥ 2ನೇ ವಚನ ಓದಿ. ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅವನು ಆತ್ಮ. ಸ್ಟಾಪ್. ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಯಾರ ಸಂಗಡ ಮಾತಾಡ್ತಾರ? ಅವ್ರು ಯಾರ ಸಂಗಡ ಮಾತಾಡ್ತಾರ? ಅದು ಅಡ್ಡಿ ಯಾರ ಸಂಗಡ ಮಾತಾಡ್ತಾರ? ಯಾರ ಸಂಗಡ ಮಾತಾಡ್ತಾರ? ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡ್ತಾರ ಹೊರತು ಮನುಷ್ಯರ ಸಂಗಡ ಮಾತನಾಡಲ್ಲ. ದ ಫಸ್ಟ್ ಪಾಯಿಂಟ್ ತಿಳ್ಕೋಬೇಕಂದ್ರೆ, ಈ ವರ ಹೊಂದಿದ್ದವರು ಇವರು ಯಾವ ಸೈತಾನೊಟ್ಟಿಗೆ ಮಾತಾಡಂಗಿಲ್ಲ, ಯಾವ ಧರ್ಮದೊಟ್ಟಿಗೆ ಮಾತಾಡಂಗಿಲ್ಲ, ಯಾವ ಮನುಷ್ಯನೊಟ್ಟಿಗೆ ಮಾತಾಡಂಗಿಲ್ಲ. ದ ಫಸ್ಟ್ ತಿಳ್ಕೋಬೇಕೇನಪ್ಪ ಅಂದ್ರೆ, ನೀನು ಯೋರಬ ಸಂದೆ ನೀನು ಹೇಳುವಾಗ ನಿನಗೆ ದೇವರಿಗೆ ನಿನಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡ್ತಾನೆ ಹೊರತು ಮನುಷ್ಯರ ಸಂಗಡ ಮಾತನಾಡಂಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಸಂಗ ಮಾತಾಡ್ತಾ ಇದ್ರು? ಯಾರ ಸಂಗ ಮಾತಾಡ್ತಾ ಇದ್ರು? ಯಾರ ಸಂಗ ಮಾತಾಡ್ತಾ ಇದ್ರು? ದೇವರ ಸಂಗಡ. ರಾತ್ರಿ ಹಗಲು ಮಧ್ಯಾಹ್ನ ಮುಂಚಾನೆ ಮನೆಯಲ್ಲಿರುವಾಗ ಪ್ರಾರ್ಥನೆ ಮಾಡುವಾಗ ತಮ್ಮ ವೈಯಕ್ತಿಕ ಪ್ರಾರ್ಥನೆ ಜೀವಿತದಲ್ಲಿ ಇವರು ಓರಬ ರೇಖಾಲ ಮೇನೆ ಮೊರ ಶಕ್ರೋ ರೈದ್ರದೆ ನೀಮ ಕ್ಲಹಂದ ನೀಮ್ರ ತ್ರೋಬ ಇವರು ಈ ರೀತಿಯಾಗಿ ಮಾತಾಡುವಾಗ ಇವರು ಯಾವ ಮನುಷ್ಯರ ಸಂಗಡ ಮಾತನಾಡಲ್ಲ, ಇವರು ದೇವರ ಸಂಗಡ ಮಾತನಾಡುವವರಾಗಿರ್ತಾರೆ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಸರ್ ಇವತ್ತು ನಿಮ್ಮ ಮಗಳು ಬೆಂಗಳೂರಾಗದ. ಎಸ್, ಎಲ್ಲದರ? ಬೆಂಗಳೂರಾಗ. ಇವಾಗ ಸರ್ ತಮ್ಮ ಮಗಳ ಜೊತೆ ಬೆಂಗಳೂರು ಮಾತ್ರ ಏನ್ ಮಾಡ್ಬೇಕು? ಫೋನ್ ಮಾಡಿದ್ರೆ ಮಾತಾಡ್ತಾರೆ. ಎಸ್ ಅನೋ? ಬಟ್ ಇವತ್ತು ನಿಮ್ಮ ಮಗಳು ನಿಮ್ಮ ಮನೆಗೆ ಬಂದು ಫೋನ್ ಮಾಡ್ತೀರಾ? ಅಂದ್ರೆ ಅನ್ಯ ಭಾಷೆ ಹಿಂಗೆ. ನಿಮ್ಮ ಮಗಳು ನಿಮ್ಮ ಮನೆಗೆ ಬಂದಾಗ ದೇವರೊಟ್ಟಿಗೆ ಫೇಸ್ ಟು ಫೇಸ್ ಮಾತಾಡ್ತೇವೆ. ದೇವರೊಟ್ಟಿಗೆ ಫೇಸ್ ಟು ಫೇಸ್ ಮಾತಾಡ್ತಾರೆ. ಯಾವಾಗ? ಅನ್ಯ ಭಾಷೆ ಮಾತಾಡುತ್ತಿರುವಾಗ ದೇವರೊಟ್ಟಿಗೆ ಫೇಸ್ ಟು ಫೇಸ್ ಮಾತಾಡ್ತೇವೆ. ಫೋನ್ನಾಗ ಮಾತಾಡುವಂತ ಕಾಲ ಹೋಯ್ತು. ಹೋಯ್ತು. ಏನಿದ್ರು ದೇವರೊಟ್ಟಿಗೆ ನಾವು ಫೇಸ್ ಟು ಫೇಸ್ ಮಾತಾಡೋರಾಗಿದ್ದಾರೆ. ಹಲ್ಲೆಲೂಯಾ. ಏನ್ ಮಾತಾಡೋದಾಗಿದ್ದು ನಾವು?
ದೇವರೊಟ್ಟಿಗೆ ಫೇಸ್ ಟು ಫೇಸ್. ಇದು ಮಾತಾಡುವಾಗ ಬಾಜು ತರ ಏನ್ ಮಾತಾಡಕತ್ತಿದ್ದು, ಏನ್ ಹುಚ್ಚರಿಗೆ ಮಾತಾಡಕತ್ತಿ, ಈ ಮಾತುಗಳು ಒಂದೂ ಅರ್ಥ ಆಗತ್ತಲ್ಲ ಮಾತಾಡಕತ್ತ ನಾವು. ಬಟ್ ಈ ಮಾತಾಡುವ ನಿನಗೂ ಅರ್ಥ ಆಗಲ್ಲ. ಯಾರಿಗೆ ಅರ್ಥ ಆಗಲ್ಲ? ನಿನಗೂ ಅರ್ಥ ಆಗಲ್ಲ, ಅವನಿಗೆ ಅರ್ಥ ಆಗಲ್ಲ. ಬಟ್ ದೇವ್ರಿಗೆ ಅರ್ಥ ಆಗ್ತೈತೆ. ಹೇಳಿ, ದೇವ್ರಿಗೆ ಅರ್ಥ ಆಗ್ತೈತೆ. ಇದು ಇನ್ನೊಂದು ದಿವಸ ಗೊತ್ತೇನ್ರಿ, ದೇವರೇ ನನಗೆ ಅದನ್ನು ಕೊಡು, ದೇವರೇ ನನ್ನ ಕೆಲಸದಲ್ಲಿ ಆಶೀರ್ವಾದ ಮಾಡು, ದೇವರೇ ನನ್ನ ಮಗಳಿಗೆ ಮುಟ್ಟು, ದೇವರೇ ನನ್ನ ಮಗನ ಮುಟ್ಟು ಎಂಬುದು ಹೇಳುವಾಗ ಈ ಪ್ರಾರ್ಥನೆ ಕೇಳಿಸಿಕೊಳ್ಳುವಂತ ಒಬ್ಬನಿದ್ದಾನೆ. ಏನ್ ಮಾಡ್ತಾನ ಆತ? ಅದಕ್ಕನುಗುಣವಾಗಿ ನಿನಗೆ ಶೋಧನೆ ತರ್ತಾನೆ. ಫಾರ್ ಎಕ್ಸಾಂಪಲ್, ನಿನ್ನ ಮಗಳು, ನಿನ್ನ ಮಗ, ನಿಮ್ಮ ಹಸ್ಬೆಂಡ್, ನಿಮ್ಮ ಹೆಂಡತಿ ಆಗಿರ್ಬೋದು. ನೀವ್ರ ಬಗ್ಗೆ ಪ್ರಾರ್ಥನೆ, ನೀ ಎಂಟದ ಪ್ರಾರ್ಥನೆ ಮಾಡ್ತೀಯಪ್ಪ. ಹಬ್ಬಬ್ಬ ಅನ್ನೋ ಒಂದು ತಾಸನಾಗ ಲೋಕದಲ್ಲಿರುವಂತ ಎಲ್ಲಾ ಪ್ರಾರ್ಥನೆ ಮಾಡಿ ಮುಗಿಸ್ಬೋದು. ಆಡು ಭಾಷೆ ಮುಗಿಸ್ಬೋದಾ? ಅದಕ್ಕೆ ಭಗವಂತ ಹೇಳ್ತಾನೆ, ಪದೇ 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 ಹೇಳಕ್ ಹೋಗ್ಬೇಡ. ಯೇಸು ಸ್ವಾಮಿ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತೀವಿ. ಏನ್ ಪ್ರಾರ್ಥನೆ ಮಾಡ್ತೀವಿ ರಾತ್ರಿ ಎಲ್ಲ? ಹಾಲೆಲೂಯಾ. ಇವ್ರು ರಾತ್ರಿ ಎಲ್ಲ ಬರೀ ಒಂದೇ ಮಾತು ಹೇಳ್ತಾರೆ, ದೇವರನ್ನು ಮುಟ್ಟು 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 ಮುಟ್ಟಿದ್ರೆ ಬಿಡುವ ಬರೀ ಬೇರೆ ಹೇಳಿ ಮತ್ತೆ. ದೇವರ ಆಶೀರ್ವಾದ ಮತ್ತೆ ನೆಕ್ಸ್ಟ್. ಬಟ್ ಈ ಭಾಷೆ ಆಗಲ್ಲ. ನೀನು ಎಷ್ಟು ಮಾತಾಡ್ತೀಯೋ ಅಷ್ಟು ನೆಲವನ್ನು ಕೆದರ್ತಾ ಇದೆ. ಹಾಲೆಲೂಯಾ. ನೀವು ದೇವರೊಳಗಡೆ ಬಹಳ ಡೀಪ್ ಹೋಗ್ತೀರಿ. ನೀವು ಯಾವ ಭಾಷೆ ಮಾತಾಡುವಾಗ? ಅನ್ಯ ಭಾಷೆ. ಇದಕ್ಕೇನು ಕರೆದು ವಿವಿಧ ವಾಣಿಗಳನ್ನ ಆಡುವ ವರ. ನೆಕ್ಸ್ಟ್ ಓದಪ್ಪ. ಈಗ ವಾಣಿಗಳಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರು ತಿಳ್ಕೊಳ್ಳುವುದಿಲ್ಲ. ಏನಂತ? ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ರು ಯಾರು ತಿಳ್ಕೊಳ್ಳಂಗಿಲ್ಲ. ಅದಕ್ಕೆ ನಾನು ಹೇಳಿದೆ, ಬರೀ ಯೇಸು ಸ್ವಾಮಿ ನಂಬಿದ್ರೆ ಮಾತ್ರ ಅಲ್ಲ. ಹೇಳಿ, ರಕ್ಷಣೆ ಉಚಿತ. ಹೇಳಿ, ರಕ್ಷಣೆ ಉಚಿತ. ಹೇಳಿ, ರಕ್ಷಣೆ ಉಚಿತ. ಜೋರ, ರಕ್ಷಣೆ ಉಚಿತ. ಮುಂದೆ ಎಲ್ಲದಕ್ಕೂ ಬಿಲ್ ಕಟ್ಟಲೇಬೇಕು. ಹೇಳಿ, ಬಿಲ್ ಕಟ್ಟಬೇಕು. ಈ ಬಿಲ್ ದುಡ್ಡಲ್ಲ, ನಿಮ್ಮ ಸಮಯವನ್ನ ದೇವರಲ್ಲಿ ನೀವು ತ್ಯಾಗ ಮಾಡಬೇಕು. ಹಾಲೆಲೂಯಾ. ರಕ್ಷಣೆ ಉಚಿತ ಕೊಡ್ರಿ ದೇವರ ಹತ್ರ. ಹಲವು ಆಲ್ರೆಡಿ ನಾನು ಉಚಿತ ಕೊಟ್ಟು ಬಿಟ್ಟಿದ್ದೀನಿ. ಆಮೇಲೆ ಹಾಲೆಲೂಯಾ. ಸಿಂಪಲ್. ನೀನು ಫಸ್ಟ್ ನಿನ್ನ ಕೆಲಸ ಸಿಕ್ಕಾಗ ನೀನೊಬ್ಬ ಆಫೀಸ್ ಬಾಯ್ ಕಸರಡೋಗಿ ನೀನು ಹೋದ್ಮೇಲೆ ನಿನಗಲ್ಲಿ ಪ್ರಮೋಷನ್ ಬೇಕಂದ್ರೆ ಅವ್ರು ನಿನ್ನ ಹಾವ ಭಾವ ನಡತೆ ನೋಡ್ತಾರೆ. ಸರ್, ನೋಡಿ ಆಮೇಲೆ ನಿಗರು ಪ್ರಮೋಷನ್ ಕೊಡ್ತಾರೆ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಆತ್ಮ ಪ್ರೇರಿತರಾಗಿ ನಾವು ನುಡಿತಾ ಇದ್ರು ಯಾರು ಓಕೆ ಏನಾಗಿದೆ ತಲೆ ಬಳಿ. ಓಕೆ, ಪವಿತ್ರ ಆತ್ಮ ಕಂಟ್ರೋಲ್ ಇದ್ದಾನೆ. ಹಾಲೆಲೂಯಾ. ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರು ತಿಳ್ಕೊಳ್ಳುವುದಿಲ್ಲ. ಹೇಳಿ, ರಹಸ್ಯಾರ್ಥ ನುಡಿತಿದ್ರು. ಏನ್ ನುಡಿತಾ ಇದ್ರು? ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ರು, ಯಾರು ತಿಳ್ಕೊಳ್ಳೋದಿಲ್ಲ. ಆಮೇಲೆ ನಿನ್ನ ಫ್ಯಾಮಿಲಿಯಲ್ಲಿ ಮುಂಬರುವ ದಿನಗಳಲ್ಲಿ ಕೆಟ್ಟದ್ದು ಆಗ್ಬೇಕಂತಿರ್ತೈತಿ, ಉಳಿಸ್ಕೊಂಡು. ಬಟ್ ಈ ಭಾಷೆ ಮಾತಾಡುವಾಗ ದೇವರು ಇದ್ರ ಬಗ್ಗೆ ನಿನಗೊಂದು ವಾರ ಹಿಂದೆ ತೋರಿಸಿರ್ತಾರೆ. ಏನು? ಕಾಲ್ ಅಂಟು ಮೀ
and I will answer you and I will show you the great and mighty things which you do not know. ನೀವು ಇದನ್ನು ಕರೆಯಿರಿ, ನಾನು ನಿಮಗೆ ಸ್ತೋತ್ರ ಕೊಡ್ತೇನೆ. ಅಷ್ಟೇ ಅಲ್ಲ, ನಿಮಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಕೊಡ್ತೇನೆ ಎಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಅನ್ಯ ಭಾಷೆ ಮಾತಾಡ್ತಿರುವಾಗ ಸೈತಾನ್ ಏನೋ ನಿಮ್ಮ ಫ್ಯಾಮಿಲಿ ಮೇಲೆ ಪ್ಲಾನ್ ಹಾಕಿರ್ತಾನ, ಸೈತಾನ್ ಏನೋ ನಿಮ್ಮ ಫ್ಯಾಮಿಲಿ ಮೇಲೆ ಕುತಂತ್ರ ಹಾಕಿರ್ತಾನ, ಸೈತಾನ್ ಏನೋ ನಿಮ್ಮ ಫ್ಯಾಮಿಲಿ ನೀವು ಒಂದು ಪ್ರಣಾಳಿಕೆ ಹಾಕಿರ್ತಾನ. ನೀವು ಅನ್ಯ ಭಾಷೆ ಮಾತಾಡ್ತಾ ದೇವರು ರಿವೀಲ್ ಮಾಡ್ತಾನ. ನೆಕ್ಸ್ಟ್ ವಾರ, ನೆಕ್ಸ್ಟ್ ತಿಂಗಳು, ಮುಂದಿನ ವರ್ಷ ನಿಮ್ಮ ಮನೇಲಿ ಆ ಸಂಗತಿ ಆಗ್ಬೇಕಂತಿರ್ತೈತಿ. ಬಟ್ ನೀನು ಪ್ರಾರ್ಥನೆ ಮಾಡುವಾಗ ದೇವ್ರಿಗೆ ತಿಳಿಯಪಡಿಸುವಾಗ ಏನಂತ ಗೊತ್ತೇನ್ರಿ, ನೀನು ಯೇಸು ನಾಮದಲ್ಲಿ ಆ ಎಲ್ಲ ಅನಾಹುತಗಳನ್ನ ನೀನು ಪ್ರಾರ್ಥನೆ ರದ್ದು ಮಾಡುವಾಗ ಅದು ಯೇಸು ನಾಮದಲ್ಲಿ ಆ ಅನಾಹುತ ಆಗದೆ ದೇವರು ಯಾವುದು ಸೈತಾನನ ಕೆಟ್ಟದನ್ನ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿದನೋ ದೇವರು ಅದನ್ನೇ ತಗೊಂಡು ನಿನ್ನ ಕುಟುಂಬದಲ್ಲಿ ಒಳ್ಳೆಯದನ್ನ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಈ ವರ ಇದ್ದವರು ಸುಮ್ಮನೆ ಕೊಡಂಗಿಲ್ಲ. ಹಲ್ಲೆಲೂಯಾ. ಈ ವರ ಇದ್ದವರು ಯಾವಾಗಲೂ ಓ ರಬ ಸಂದೆ ಊರೆಲ್ಲ ನಂದೆ. ಊರಲ್ಲಂದೆ, ಇಡೀ ಜಗತ್ತಿನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವರ ಇದ್ದವರು, ಹಲ್ಲೆಲೂಯಾ, ಈ ವರ ಇದ್ದವರು ಯಾವುದೇ ರೋಗದಲ್ಲಿ ಬೀಳಂಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಈ ವರ ಏನು ಗೊತ್ತೇನ್ರಿ, ಯಾವ ರೀತಿ ಕೋವಿಡ್ ಇಮ್ಯುನಿಟಿ ಬೂಸ್ಟ್ ಉಂಡ್ರಲ್ಲ, ಆ ಬೂಸ್ಟ್ ಒಂದ್ ವೇಳೆ ಫೀಲ್ ಆಗೋದು. ಬಟ್ ಈ ಬೂಸ್ಟ್ ಫೀಲ್ ಆಗಂಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಈತ ಆತ್ಮ ಪ್ರೇರಿತನಾಗಿ ಮಾತಾಡ್ತಿರುವಾಗ ದೇವರು ಮುಂದೆ ಆಗುತ್ತಿರುವಂತಹ ಎಲ್ಲ ಅನಾಹುತಗಳನ್ನ, ಎಲ್ಲ ಗಂಡಾಂತರನ, ಎಲ್ಲ ಕೆಡಕನ ಅಗ್ನಿ ಬಾರುಗಳನ್ನ ದೇವರು ರದ್ದು ಮಾಡೋನಾಗಿದ್ದಾನೆ, ದೇವರು ಕ್ಯಾನ್ಸಲ್ ಮಾಡೋನಾಗಿದ್ದಾನೆ. ಹಲ್ಲೆಲೂಯಾ. ನೆಕ್ಸ್ಟ್ ಪ್ರವಾದಿಸುವವರಾದರೂ ಇಲ್ಲ, ವಾಣಿಗಳನ್ನಾಡುವವನು ತನಗೆ ಮಾತ್ರ ಭಕ್ತರು ಉಂಟು ಮಾಡುತ್ತಾನೆ. ಏನ್ ಮಾಡ್ತಾರ? ಕಮೋನ್, ಏನ್ ಮಾಡ್ತಾರ? ಅಲೋ, ಏನ್ ಮಾಡ್ತಾರ? ವಾಣಿಗಳ ನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನ ಉಂಟು ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಣಿಗಳನ್ನ ಆಡುವವನು ಯಾವತ್ತೂ ಕೂಡ ಮನೆಯಲ್ಲಿ ಸುಮ್ಮನೆ ಕೂಡಂಗಿಲ್ಲ. ಹೇಳಿದ ಸೀಕ್ರೆಟ್ ಪ್ರೇಯರ್ ಕೆಲವು ಸಲ ನಾವು ನೋಡ್ತೀವಂದ್ರೆ ಹೊಸದಾಗಿ ಎಲ್ಲರೂ ನಾವು ಹೋದಾಗ ಏನ್ರಿ, ಹೊಸದಾಗಿ ನಾವು ಹೋದಾಗ ಅಥವಾ ಸುವಾರ್ತೆಗೆ ಊಟ ಇದ್ದಾಗ ಅಥವಾ ಎಲ್ಲ ಜನರು ಹೊಸ ಜನ ಬಂದಿರ್ತಾರೆ, ಅಲ್ಲಿ ಈ ಭಾಷೆ ಮಾತಾಡಿದ್ರೆ ನೋ ಪ್ರಯೋಜನ. ಯಾಕೆ? ಅವ್ರಿಗೆ ಅರ್ಥ ಆಗಲ್ಲ. ಬೈಬಲ್ ಹೇಳ್ತೇನಪ್ಪ ಅಂದ್ರೆ ನಿನಗೆ ಅರ್ಥ ಆಗತ್ತೆ, ನಿನ್ನ ಮನೆಯಲ್ಲಿ ಮಾತಾಡ್ಬೋದು. ಯಾರಿಗೋಸ್ಕರ? ನಿನ್ನ ಭಕ್ತಿ. ಬೈಬಲ್ he edifies himself. ನಿನ್ನ ಭಕ್ತಿ ಅಭಿವೃದ್ಧಿಗೋಸ್ಕರ ಮಾಡ. ಹಲ್ಲೆಲೂಯಾ. ವಾಣಿಯನ್ನಾಡುವವನು ತನ್ನಗೆ ಭಕ್ತಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಫಸ್ಟ್ ನೀನ್ ಚಾರ್ಜ್ ಆಗ್ಬೇಕು. ಹೇಳಿ, ನೀನ್ ಚಾರ್ಜ್ ಆಗ್ಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಎಲ್ಲರೂ ವಾಕ್ಯ ಹೇಳಕತ್ತೀನಿ. ಆ ವಾಕ್ಯ ನೀವು ಹೇಳೋದಕ್ಕಿಂತ ಮುಂಚಿತವಾಗಿ ಫಸ್ಟ್ ಆ ವಾಕ್ಯನ ಧ್ಯಾನ ಮಾಡಿ ಕಲ್ತ್ ಬರ್ಬೇಕು. ಹಲ್ಲೆಲೂಯಾ. ಇಲ್ಲ ಅಂದ್ರೆ ಅದು ಕೆಲಸ ಮಾಡಂಗಿಲ್ಲ. ಅಂದ್ರೆ ನೀನು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚಿತವಾಗಿ, ನೀನು ಇನ್ನೊಬ್ಬರ ಕಡೆ ಹೋಗಿದ್ದ ಮುಂಚಿತವಾಗಿ ಫಸ್ಟ್ ಯು ಎಡಿಫೈ ಯುವರ್ ಸೆಲ್ಫ್. ನಿನ್ನಷ್ಟಕ್ಕೆ ನೀನು ಭಕ್ತಿ ಅಭಿವೃದ್ಧಿ ಮಾಡ್ಕೋಬೇಕು. ಹೆಂಗೆ? ಬೈ ಸ್ಪೀಕಿಂಗ್ ಇನ್ ಟಂಗ್ಸ್. ಅನ್ಯ ಭಾಷೆ ಮಾತಾಡೋದ್ರ ಮೂಲಕ. ಕೆಲವು ಜನ ಇದ್ದಾರೆ ಈಗ, ಪಾಸ್ಟರ್ ನಾನು ಎಷ್ಟೇ ಪ್ರಯತ್ನ ಮಾಡಕತ್ತೀನಿ ನಾನು ಮಾತಾಡೋದು ಬರಂಗಿಲ್ಲ.
ಏನ್ ಬರಂಗಿಲ್ಲ ಮಾತಾಡಕ್ಕೆ? ಬರಂಗಿಲ್ಲ. ಬರಂಗಿಲ್ಲ ಅಂದ್ರೆ ಸತ್ರು ಬರಂಗಿಲ್ಲ. ಎಸ್ ಎಸ್ ನಾವು ನೋಡಿ ನಡೆಯಂಗಿಲ್ಲ, ನಂಬಿಕೆ ನಡೀತೀವಿ ನಾವು. ಎಸ್ ಅಲ್ಲವೇ? ನಂಬಿಕೆ ಎನ್ನುವುದು ಕಣ್ಣಿಗೆ ಕಾಣದವುಗಳನ್ನ ನಿಜವಾಗಿ ತಿಳಿದುಕೊಳ್ಳುವುದು ನಂಬಿಕೆ. ನೀನು ಪ್ರಾರ್ಥನೆ ಕೂತುಕೊಳ್ಳುವಾಗ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಪವಿತ್ರದ ಭರಿತರಾಗಿದ್ರೆ ಅಥವಾ ಸಭೆಗೆ ಬಂದ್ರೆ ಒಂದ್ರಲ್ಲಿ ಪ್ರಾರ್ಥನೆ ಮಾಡುವಾಗ ನಂಬಿಕೆಯಿಂದ ಫಸ್ಟ್ ನಿನ್ನ ಬಾಯಲ್ಲಿ ದೇವರು ಯಾವ ವರ್ಡ್ ಹೇಳ್ತಾನೋ ಆ ವರ್ಡ್ ನೀನು ನುಡಿ. ಆವಾಗ ದೇವರೇನಪ್ಪ ಅಂದ್ರೆ ನಿನ್ನ ತುಂಬಿಸುವ ದೇವರಾಗಿದ್ದಾನೆ. ಅದು ಒಂದೇ ವರ್ಡ್ ಇರ್ಬೋದು, ಅರ್ಧ ವರ್ಡ್ ಇರ್ಬೋದು, ಗಿರ್ಧ ವರ್ಡ್ ಇರ್ಬೋದು, ಬಟ್ ನೀನು ಮಾತನಾಡು ದೇವರು ನಿನ್ನನ್ನ ಆತನು ತುಂಬಿಸುವನಾಗಿದ್ದಾನೆ. ಹಾಲೆಲೂಯಾ. ನೀನಿಷ್ಟು ದೊಡ್ಡವಾಗಿ 40, 50, 60, 70, 10, 20 ವರ್ಷ ನೀವೆಲ್ಲ ಹೆಂಗ್ ಬಂದಿರಿ? ಹೆಂಗ್ ಬಂದ್ರಿ? ತಾಯಿ ಗರ್ಭದಲ್ಲಿ ಒಂದು ಪಿನ್, ಸೂಜಿ ಪಿನ್ ಫಸ್ಟ್ ಹಂಗಿದ್ದೀರೋ. ಎಸ್, ಒಮ್ಮೆಲೆ ದೊಡ್ಡರಾಗ್ಬಿಟ್ರಿ ನೀವು. ಒಮ್ಮಿಲೆ ತಾಯಿ ಒಂದು ಗರ್ಭದಲ್ಲಿ ಒಮ್ಮೆ ದೇವರು 9 ತಿಂಗಳ ಮಗ ಬ್ಲೆಸ್ ಮಾಡ್ದ. ಒಂದು ವಾರ, 2 ವಾರ, 3 ವಾರ, 4 ವಾರ, 1 ತಿಂಗಳು, 2 ತಿಂಗಳು, 3 ತಿಂಗಳು, 9 ತಿಂಗಳು ಆಗುವಾಗ ಮಗು ಹೆಂಗ್ ಬೆಳೀತದೋ ಹಂಗೆ ಕೂಡ ನಾವು ಆತ್ಮಿಕವಾಗಿ ನಮ್ಮ ಬೆಳವಣಿಗೆ ಇರಬೇಕು. ಹಾಲೆಲೂಯಾ. ಆತ್ಮಿಕವಾಗಿ ಬೆಳವಣಿಗೆ ಇಲ್ಲ ಅಂದ್ರೆ ನಮ್ಮನ್ನ ಯಾರು ಕರೀತಾರೆ? ಜನ ಏನ್ ಕರೀತಾರ? ಬೆಳವಣಿಗೆ ಇಲ್ಲ ಜನ ಏನಂತ ಕರೀತಾರ? ಓಕೆ, ಕನ್ನಡ ಹೇಳ್ತೀನಿ. ಬೆಳವಣಿಗೆ ಇಲ್ಲದೆ ಇರುವಂತ ಜನರನ್ನ ಜನ ಏನಂತ ಕರೀತಾರ? ಏನ್ ಕರೀತಾರ? ಜೋಕರ್. ಹೌದಾ? ಈ ಜೋಕರ್ ಕೆಲಸ ಏನು? ಜೋಕರ್ ಕೆಲಸ ಏನು? ಮನುಷ್ಯ ಬದಲಾಯಿಸ್ತಾನೆ. ಆತನಿಗೆ ಬೆಳವಣಿಗೆ ಇಲ್ಲ. ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ಜನರ ಕಣ್ಣ ಜೋಕರ್ ಕಣ್ಣ ಕಾಣ್ತೀವಿ, ಬಾಯನ್ನು ದೊಡ್ಡ ದೊಡ್ಡ ಹೇಳ್ತೀವಿ, ಬಟ್ ನಮ್ಮ ಜೊತೆಲಿ ಆಡ್ತಾ ಇಲ್ಲ ಅಂದ್ರೆ ಜೋಕರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ವಾಣಿ ನಾಡುವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನುಂಟು ಮಾಡ್ತಾನೆ. ಸಭೆಗೆ ವೃತ್ತಿಯನ್ನು ಉಂಟು ಮಾಡುತ್ತಾನೆ. ಓಕೆ, ನೀವೆಲ್ಲರೂ ವಾಣಿಗಳ ನಾಡಬೇಕೆಂದು ನಾನು ಅಪೇಕ್ಷಿಸಿದರು ಅದಕ್ಕಿಂತಲೂ. ಓಕೆ, ಸ್ಟಾಪ್. ಹ್ಮ್ 14ನೇ ವಚನ. ಯಾಕೆಂದರೆ ನಾನು ವಾಣಿಯನ್ನು ಆಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ಆತ್ಮನಿಂದಲೂ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು, ಆತ್ಮದಿಂದ ಹಾಡುವೆನು, ಆತ್ಮನಿಂದಲೂ ಹಾಡುವೆನು, ಬುದ್ಧಿಯಿಂದಲೂ ಹಾಡುವೆನು. ನೀನು ಓಕೆ, ಇಲ್ಲಿ ನಾನು ನೋಡ್ತೇನಪ್ಪ ಅಂದ್ರೆ, ಯಾಕೆಂದ್ರೆ ನಾನು ವಾಣಿಯನ್ನು ಆಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗ್ತದೆ. ವಾಣಿಯನ್ನು ಆಡುವಾಗ ನಿನ್ನ ಆತ್ಮಕ್ಕೆ ದೇವರು ಚಾರ್ಜ್ ಕೊಡ್ತಾರೆ. ಹೆಂಗ್ ನಿಮ್ಮ ಮೊಬೈಲ್ ಚಾರ್ಜ್ ಆಗ್ತಿರಲ್ರಿ, ಅದೇ ರೀತಿಯಾಗಿ ವಾಣಿಯನ್ನು ಆಡುವವನು ತನ್ನ ಆತ್ಮಕ್ಕೆ ಆತನು ಚಾರ್ಜ್ ಮಾಡ್ಕೋತಾನೆ. ಆದ್ರೆ ಬುದ್ಧಿ ಮಾತ್ರ ನಿಷ್ಫಲವಾಗಿರ್ತದೆ. ಬುದ್ಧಿ ಏನು ಗೊತ್ತಾಗಲ್ಲ. ಬುದ್ಧಿ ಹೇಳಿದ್ರೆ ಸಾಕು ಸಾಕು ಸಾಕ್ಬಿಡು 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 ಟೈಮ್ ಐತೆ ಎಂಬುದಾಗಿ ನೀನು ಅದೇ ರೀತಿ ನೀನು ಮಾತಾಡ್ತಾ 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 ಹೋದ್ರೆ ನೆಕ್ಸ್ಟ್ ವಚನ ಹೇಳ್ತೇನಪ್ಪ ಅಂದ್ರೆ, ಹಾಗಾದ್ರೇನು ಹೇಳ, ಹಾಗಾದ್ರೇನು ಹೇಳ, ಹಾಗಾದ್ರೇನು ಹಾಗಾದ್ರೇನು ಹಾಗಾದ್ರೆ ಏನಂದ್ರೆ, ನಾನು ಆತ್ಮನಿಂದಲೂ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು, ಆತ್ಮನಿಂದ ಹಾಡುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ.
ನಾನು ಆತ್ಮದಿಂದಲೂ ಪ್ರಾರ್ಥಿಸ್ತೇನೆ, ಆತ್ಮದಿಂದಲೂ ಹಾಡ್ತೇನೆ, ಬುದ್ಧಿಯಿಂದಲೂ ಪ್ರಾರ್ಥಿಸ್ತೇನೆ, ಬುದ್ಧಿಯಿಂದಲೂ ನಾನು ಹಾಡುವನಾಗಿದ್ದೇನೆ. ಹಾಲೆಲೂಯಾ, ಹಾಲೆಲೂಯಾ. ಹೇಳಿ, ಈ ವರ ನನ್ನಲ್ಲಿದೆ, ಅದಕ್ಕಾಗಿ ದೇವರಿಗೆ ನಿನಗೆ ಸ್ತೋತ್ರ. ಹೇಳಿ, ಈ ವರ ನನ್ನಲ್ಲಿದೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಯಾರೋ ಹೊಸದಾಗಿದ್ರೆ ಇದ್ರ ಬಗ್ಗೆ ಹೇಳೋದು ಏನು ಅರ್ಥ ಆಗಲ್ಲ. ಆಮೇಲೆ ನೀವು ಕೀಪ್ ಆನ್ ಬರ್ತಾ 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 ಇದ್ರೆ ದೇವ್ರ ನಿಮ್ಮನ್ನು ತುಂಬಿಸುವರಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ಥರ್ಸ್ಡೇ ನಾವೇನಪ್ಪ ಅಂದ್ರೆ ಬೈಬಲ್ ಇರುವಂತ ಆಳವಾದ ಸಂಗತಿಗಳನ್ನು ನೋಡುವರಾಗಿದ್ದೇವೆ. ಆಮೇಲೆ ಹಾಲೆಲೂಯಾ. ಓಕೆ, ನೆಕ್ಸ್ಟ್ 18ನೇ ವಚನ. ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳನ್ನು ಆಡುತ್ತೇನೆಂದು ದೇವರನ್ನು ಕೊಂಡಾಡುತ್ತೇನೆ. ಏನಂತ? ನಾನು ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ವಾಣಿಗಳನ್ನು ಆಡುತ್ತೇನೆಂದು ದೇವರನ್ನು ಕೊಡಿ. ಮಾತು ಯಾರು ಹೇಳ್ತಾರ? ಪೌಲ ಹೇಳ್ತಾರ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಪೌಲ 14 ಪುಸ್ತಕ ಬರೆದ. ಆಮೇಲೆ ಪೇತ್ರ ಇದ್ದ, ಯೋಹಾನ ಇದ್ದ, ಲೂಕ್ ಇದ್ದ, ಮತ್ತಾಯ ಇದ್ದ. ಇವರೆಲ್ಲರೂ ಕೂಡ ಇವರೆಲ್ಲರಿಗಿಂತ ಬೈಬಲ್ ಬಲವಾಗಿ ಉಪಯೋಗಿಸಿಕೊಂಡ ವ್ಯಕ್ತಿ ಯಾರು? ಪೌಲ. ಯಾಕೆ ಉಪಯೋಗಿಸ್ಕೊಂಡ ದೇವ ಪೌಲನ? ಯಾಕೆಂದ್ರೆ ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳನ್ನ ನಾನು ಆಡ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಏನಾಡ್ತೀನಿ ನಿಮ್ಮೆಲ್ಲಕ್ಕಿಂತ ಹೆಚ್ಚಾಗಿ? ನಾನು ಕಮೋದ್ ಏನಾಡ್ತೀನಿ ನಿಮ್ಮೆಲ್ಲಕ್ಕಿಂತ ಹೆಚ್ಚಾಗಿ? ಹಾಲೆಲೂಯಾ. ವಾಣಿಗಳನ್ನ ಆಡುವಾಗ ನಿಮ್ಮನೆ ಪರಿಸ್ಥಿತಿ ಬದಲಾವಣೆ ಮಾಡ್ತಾನೆ ದೇವರು. ಹಾಲೆಲೂಯಾ. ಯಾರಿಗೆ ಜ್ಞಾನ ಇಲ್ವೋ, ಯಾರಿಗೆ ಬುದ್ಧಿ ಇಲ್ವೋ, ದೇವರಂತ ಬುದ್ಧಿ ಕೊಡುವರಾಗಿದ್ದಾನೆ. ಯಾವಾಗ? ವಾಣಿಗಳನ್ನಾಡುವಾಗ, ವಾಣಿಗಳನ್ನಾಡುವಾಗ. ಇವಾಗ ಪೌಲ, ಇಂಥ ದೊಡ್ಡ ಪೌಲ, ಅವನು ಮದುವೆನೇ ಆಗಿಲ್ಲ, ಮದುವೆ ಅನುಭವ ಕೂಡ ಅದನ್ನು ಬರೆದಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಯೂಶಲಿ ನಾವು ಫ್ಯಾಮಿಲಿ ಕಾನ್ಫರೆನ್ಸ್ ಕಳಿಸ್ತೀವಿ. ಯಾರು ಕಳಿಸ್ತೀವಿ? ಅನುಭವಿಸ್ತಾ ಕಳಿಸ್ತೀವಿ. 30 ವರ್ಷ, 20 ವರ್ಷ, 25 ವರ್ಷ ಮದುವೆ ಆದವ್ರನ್ನ ಅವ್ರ ಅನುಭವಗಳು ಬಂದು ನಮ್ಮ ಕುಟುಂಬ ಹಂಚ್ಕೊಂಡು ಕಳಿಸ್ತೀವಿ. ಬಟ್ ಪೌಲನಿಗೆ ಯಾವ ಅನುಭವ ಇದ್ದಿಲ್ಲ. ಬಟ್ ಪೌಲನು ಇದೆಲ್ಲರ ಬಗ್ಗೆ ಹೆಂಗೆ ತಿಳ್ಕೊಂಡ? ಪವಿತ್ರಾತ್ಮನ ಸಹಾಯದಿಂದ. ಹಾಲೆಲೂಯಾ. ಇದ್ರ ಬಗ್ಗೆ ಪವಿತ್ರಾತ್ಮನ ಸಹಾಯದಿಂದ. ಈ ರೀತಿ ನೋಡೋಗೇನಪ್ಪ ಅಂದ್ರೆ, ನಾನು ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ವಾಣಿಗಳನ್ನು ಆಡುತ್ತೇನೆ ಎಂದು ದೇವರನ್ನ ಕೊಂಡಾಡ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಏನಾದ್ರೂ ತೋರಿಸ್ಬೇಕಂದ್ರೆ ಇದನ್ನ ತೋರಿಸ್ರಿ. ಎಸ್, ಹಾಲೆಲೂಯಾ. ಹೇಳ, ನಾನು ಎಲ್ಲರಿಗಿಂತ ಹೆಚ್ಚಾಗಿ ವಾಣಿಗಳನ್ನ ಆಡ್ತೇನೆ. ಪೌಲ ಒಂದು ಗಂಡ ಹೆಂಗಿರ್ಬೇಕು, ಒಂದು ಹೆಂಡತಿ ಹೆಂಗಿರ್ಬೇಕು ಪೌಲ್ ಬರ್ದ. ಹಾಲೆಲೂಯಾ. ಒಂದು ಮಗ ಹೆಂಗಿರ್ಬೇಕು ಪೌಲ್ ಬರ್ದ, ಒಂದು ಮಗಳು ಹೆಂಗಿರ್ಬೇಕು ಪೌಲ್ ಬರ್ದ. ಪೌಲಿಗಿದೆಲ್ಲ ಇಷ್ಟೆಲ್ಲ ಜ್ಞಾನ ಎಲ್ಲಿಂದ ಬಂತು? ಪವಿತ್ರಾತ್ಮನು. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಪೌಲ್ ಹೇಳ್ತೇನಪ್ಪ ಅಂದ್ರೆ, ನಿಮ್ಮೆಲ್ಲಕ್ಕಿಂತಲೂ ಜಾಸ್ತಿ ನಾನು ವಾಣಿಗಳನ್ನ ಆಡ್ತೇನೆ. ಹಾಲೆಲೂಯಾ. ನೆಕ್ಸ್ಟ್, ನೆಕ್ಸ್ಟ್ ನಿಂದ್ರು. ಮತ್ತೆ ವಚನ. ಓದ್ರಿ 39 ವಚನ. ಆದ ಕಾರಣ ನನ್ನ ಸಹೋದರರೇ, ಪ್ರವಾದಿಸುವುದಕ್ಕೆ ಆಸಕ್ತಿಯಿಂದ ಅಪೇಕ್ಷಿಸಿರಿ ಮತ್ತು ವಾಣಿಗಳನ್ನು ಆಡುವುದಕ್ಕೆ ಬೇಡವೆನ್ನಬಾರದು. ಏನೆನ್ನಬಾರ್ದು? ಬೇಡವೆನ್ನಬಾರ್ದು. ನಿಮ್ಮಲ್ಲಿ ಆ ವರ ಇದ್ರೆ ನೀವು ಮಾತಾಡ್ರಿ. ಹಾಲೆಲೂಯಾ. ನೀವು ಆ ವರಕ್ಕೆ ಫೋರ್ಸೇಬಲಿ ಬ್ಯಾಡ 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 ಅಂದ್ರ ನೀವು ಪವಿತ್ರ ಆತ್ಮದ ನೀವು ದುಃಖಿಸ್ತಾ ಇದ್ದೀರಿ. ಹಾಲೆಲೂಯಾ, ಹಾಲೆಲೂಯಾ. ಈ ರೀತಿಯಾಗಿ ಪವಿತ್ರಾತ್ಮನ ವರಗಳಲ್ಲಿ 8ನೇ ವರ. ಎಷ್ಟನೇ ವರ? ಎಷ್ಟನೇ ವರ? ಎಷ್ಟನೇ ವರ? 8ನೇ ವರ. ಆಮೇಲೆ ಹಾಲೆಲೂಯಾ. ಈಗ ನೆಕ್ಸ್ಟ್ ನೋಡ್ತೀವಿ ಅಂದ್ರೆ, ಹೇಳ, ವಾಣಿಗಳನ್ನ ಆಡುವುದಕ್ಕೆ ಬೇಡವೆನ್ನಬಾರದು. ಹೇಳಿ, ವಾಣಿಗಳನ್ನ ಆಡುವುದಕ್ಕೆ ಬೇಡವೆನ್ನಬಾರದು, ಬೇಡವೆನ್ನಬಾರದು. ಓಕೆ,
1 ಕೊರಿಂಥ 12:10 ವಾಣಿಗಳ ಅರ್ಥ ಹೇಳುವ ವರ. ಓಕೆ, ಓದ್ರಿ. ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ. ಓಕೆ, ಸ್ಟಾಪ್. ಈಗ ಈ ವರ ಕೇಳಿಸ್ಕೊಳ್ಳಿ, ಈ ವರ ಬಹಳ ಇಂಪಾರ್ಟೆಂಟ್. ಯಾವ ವರ? ನಿನ್ಯೂರ ಬಸಾಲ ದೆದೇನಿ ಮೊಕೋಲ ಮಾನ ಸಂದೆ ಲಿಮಾನ ದಾನದನ ನಿಕ್ರ ಲೆಬೋರೋ ಬೋಲಬದನಾದ ಇದೆಲ್ಲ ಮಾತಾಡುವಾಗ ಇನ್ನೊಬ್ರು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರೆ. ನೀನೇನು ಮಾತಾಡಕತ್ತಿ. ಈ ವರ ಎಲ್ಲರಲ್ಲಿ ಇರಂಗಿಲ್ಲ. ಎಲ್ಲೋ ಲಕ್ಷಕ್ಕೊಬ್ನೋ 1000ಕ್ಕೊಬ್ನೋ ದೇವರು ಈ ವರದ ಅರ್ಥವನ್ನು ಹೇಳುವಂತ ಭಾಗ್ಯ ಅವರಿಗೆ ಕೊಟ್ಟಿರ್ತಾರೆ. ಈ ಲಾಸ್ಟ್ ವರದ ಬಗ್ಗೆ ಬೈಬಲ್ ಅಲ್ಲಿ ಜಾಸ್ತಿ ಮಾತಾಡಂಗಿಲ್ಲ. ಹಲ್ಲೆಲೂಯಾ. ನೀವು ತಗೊಳ್ರಿ, ವಾಣಿಗಳನ್ನ ಆಡುವರ ಅಂದ್ರೆ ಬೈಬಲ್ 4-5 ವಚನ ನೋಡ್ಬೋದು. ಅಥವಾ ನಾವು ವಿದ್ಯಾವಾಕ್ಯ, ಜ್ಞಾನವಾಕ್ಯ, ನಂಬಿಕೆ ವರ ಈ ವಚನ ನೋಡುವಾಗ ಏನಪ್ಪಾ ಅಂದ್ರೆ 4-5 ವಚನ ನೋಡ್ಬೋದು. ಬಟ್ ಈ ವಾಕ್ಯದ ಬಗ್ಗೆ ಬೈಬಲ್ ಅಲ್ಲಿ ಎಲ್ಲಿ ಮೆನ್ಷನ್ ಮಾಡಿಲ್ಲ, ಎಕ್ಸೆಪ್ಟ್ 1 ಕೊರಿಂಥ 12:10 ವಚನ ಬಿಟ್ರೆ. ಆಮೆನ್, ಹಲ್ಲೆಲೂಯಾ. ಈ ವಾಣಿಗಳನ್ನ ಆಡುವ ವರ, ಇದರ ಅರ್ಥವನ್ನು ಹೇಳುವ ವರ, ಇದು ಯಾವ ಮನುಷ್ಯನ ಬರಂಗಿಲ್ಲ. ಇದು ಸ್ವತಃ ದೇವರು ಅವರಿಗೆ ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್ 11 ಚೋದಪ್ಪ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವರ ಪವಿತ್ರ ಆತ್ಮನ 9 ವರಗಳ ಬಗ್ಗೆ ನಾವು ಕಲಿತೀವಿ. ಆಮೇಲೆ ಹಲ್ಲೆಲೂಯಾ. ವರ್ಡ್ ಆಫ್ ನಾಲೆಜ್, ವರ್ಡ್ ಆಫ್ ವಿಸ್ಡಮ್, ಗಿಫ್ಟ್ ಆಫ್ ಫೇತ್, ಗಿಫ್ಟ್ ಆಫ್ ಹೀಲಿಂಗ್, ಗಿಫ್ಟ್ ಆಫ್ ಮಿರಕಲ್, ಗಿಫ್ಟ್ ಆಫ್ ಪ್ರೊಫೆಸಿ, ಗಿಫ್ಟ್ ಆಫ್ ಇಂಟಿಮೇಟ್ ಟಂಗ್ಸ್, ಗಿಫ್ಟ್ ಆಫ್ ಟಂಗ್ಸ್. ವಾಣಿಗಳನ್ನ ಅರ್ಥವನ್ನ ಹೇಳುವ ವರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಟ್ ಇದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿ, ದೇವರು ನಮ್ಮನ್ನ ಈ ವರದ ನಮ್ಮನ್ನು ತುಂಬಿಸಿ ದೇವರೇ ಕರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಜನ ಒಂದು ಸಂಡೆ ಬಂದಿರಿ, ಇದು ಒಂದು ಗುರುವಾರ ಬಂದಿರಿ, ಒಂದು ಗುರುವಾರ ಬಂದಿಲ್ಲ. ಕೆಲವು ಜನರಿಗೆ ಅರ್ಥನೇ ಆಗ್ತಾ ಇಲ್ಲ. ಕೆಲವು ಜನರು ರೆಗ್ಯುಲರ್ ಆಗಿ ಇದ್ದೀರಿ. ಆಮೇಲೆ ಈ ಪವಿತ್ರಾತ್ಮನ ವರಗಳ ಬಗ್ಗೆ ನೀವು ಕೇಳಿಸ್ಕೊಳ್ಬೇಕಪ್ಪ ಬಂದ್ರೆ ನೀನು ರೆಗ್ಯುಲರ್ ಆಗಿ ಗುರುವಾರ ಅಟೆಂಡ್ ಮಾಡಿದ್ರೆ ಮಾತ್ರ ನಿನಗೆ ಅರ್ಥ ಆಗ್ತದೆ. ಆಮೇಲೆ ಅಲ್ಲೇ ಇಲ್ಲ ಅರ್ಥ ಆಗಲ್ಲ, ಅರ್ಥ ಆಗಲ್ಲ, ಅರ್ಥ ಆಗಲ್ಲ, ಅರ್ಥ ಆಗಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನೋಡೋಣ, ದೇವ್ರ ಚಿತ್ತ ಇದ್ರೆ ಒಂದಿನ ಅಥವಾ 2 ದಿನ ಇದ್ರ ಬಗ್ಗೆ ನಾವು ಕಾನ್ಫರೆನ್ಸ್ ಮಾಡೋಣ. ಆಮೇಲೆ ಹಲ್ಲೆಲೂಯಾ. ಹಂಗಂತೇಳಿ ಇದು ಇಲ್ಲಿಗೆ ಮುಗುದಿಲ್ಲ. ಮತ್ತೆ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೇನಪ್ಪ ಅಂದ್ರೆ ಸಭಾ ಉದ್ಯೋಗ ಅಂದ್ರೆ ಏನು, ಸಭೆಯಲ್ಲಿ ಜನರು ಹೆಂಗಿರಬೇಕು, ಮತ್ತು ಆ ಒಂದು ಅಡ್ಮಿನಿಸ್ಟ್ರೇಟಿವ್ ವರ ಅದು ಕೂಡ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ಆಮೇಲೆ ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ.